ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿ ಮುನಿಗಳ, ಋಷಿಕೆಯರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. 104 ಋಷಿ ಮುನಿಗಳು ಆಗಿದ್ದಾರೆ. ಇವತ್ತಿನ ದಿನ ನಾವು ಆ ಋಷಿಮುನಿಗಳನ್ನು, ಇಷ್ಟು ಋಷಿಮುನಿಗಳನ್ನು ನಮಗೆ ಅನಿಸುತ್ತೆ, ನಾವು ನಮ್ಮೊಂದಿಗೆ ನಾವು ಮಾತನಾಡೋದು ಬಹಳ ಕಡಿಮೆ. ನಾವು ಇನ್ನೊಬ್ಬರೊಡನೆ ಮಾತನಾಡಬೇಕು ಅಂತಲೇ ನಮಗೆ ಜೀವನದಲ್ಲಿ ಅವರ ಜೊತೆ ಮಾತನಾಡಬೇಕು, ಇವರ ಜೊತೆ ಮಾತನಾಡಬೇಕು, ಹೀಗೆ ನಮಗೆ ಇಂದ್ರಿಯಗಳೆಲ್ಲ ಹೊರಗೆ ಹೋಗ್ತಾ ಇದೆ ಹೊರತು ಎಂದಾದರೂ ಒಂದು ದಿನ ನನ್ನ ಜೊತೆ ನಾನು ಮಾತನಾಡಬೇಕು. ಯಾರಾದರೂ ಕೇಳಿದ್ರೆ ಅದೇನ್ರಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳೋಕೆ ಸಾಧ್ಯವಾ ಅಂತ ಕೇಳಿದರೆ, ನಾವು ನಮ್ಮೆಲ್ಲರ ಅನುಭವ ಇದೆ ನೋಡಿ, ನಮ್ಮ ಮನಸ್ಸಿನೊಳಗೆ ನಾವೇ ಮಾತಾಡ್ಕೋತಾ ಇರ್ತೀವಿ. ಎಷ್ಟೋ ಬಾರಿ ಯಾರೂ ಸಿಕ್ಕದಿದ್ದಾಗ ನಾವು ನಮ್ಮ ಮನಸ್ಸಿನಲ್ಲಿ ಮಾತನಾಡ್ಕೋತಿರ್ತೀವಿ. ಅದಲ್ಲದೆ ಇನ್ನೊಂದು, ನಾವು ಯಾವುದೇ ಒಂದು ಸ್ತೋತ್ರ, ಮಂತ್ರ, ಜಪ ಯಾವುದೇ ಆದರೆ ಜಪವಂತೂ ನಾವು ಏನಾದರೂ ಹೇಳಬೇಕಾದ್ರೆ ಜೋರಾಗಿ ಹೇಳ್ತಿರ್ತೀವಿ. ಸಂಧ್ಯಾ ವಂದನೆಯಲ್ಲೂ ಅಷ್ಟೇ, ಕೇವಲ ಸಂಕಲ್ಪವನ್ನು ನೀವು ಅದನ್ನು ಜೋರಾಗಿ ಹೇಳಬೇಕು ಅಂತ ಶಾಸ್ತ್ರ ವಿಧಿಸತ್ತೆ. ಸಂಕಲ್ಪ ಯಾಕೆ ಅಂದರೆ, ನಿನ್ನ ಆ ಒಂದು ಹೇಳುವಂತಹ ಮಾತುಗಳು ಆ ನಿನ್ನ ಕಿವಿಗೆ ಬೀಳ್ತಾ ಇರಬೇಕು. ಅಂದರೆ ನೀನು ಈ ವಾಚನನೂ ಆಗಬೇಕು, ಶ್ರವಣನೂ ಆಗಬೇಕು. ಎರಡೂ ರೀತಿಯಲ್ಲಿ ನೀನು ಎಚ್ಚರಿಕೆ ಬರಬೇಕು. ನಾನು ಎಲ್ಲಿದ್ದೀನಿ, ನಾನೇನೋ ಒಂದು ಮಾಡ್ತಾ ಇದ್ದೀನಿ, ಸಾಧನೆ ಅಹಂಕಾರ ಬರೋದು ಬೇಡ. ಸಂಕಲ್ಪ ಯಾಕೆ ಜೋರಾಗಿ ಹೇಳಬೇಕು ಅಂತಾರೆ, ಅಹಂಕಾರ ಬರಬಾರ್ದು. ನಾನೇನೋ ಮಾಡಿಬಿಡ್ತಾ ಇದ್ದೀನಿ, ಏನೋ ಸಾಧನೆ ಆಗೋಯ್ತು, 100 ಆಯಿತು, 103 ಆಯಿತು, 104 ಅಂತ ಒಂದು ಅಹಂಕಾರ ಬರುತ್ತಲ್ಲ, ಆ ಅಹಂಕಾರ ಬಂದೇ ಬರುತ್ತೆ ರೀ. ಈಗ ನೀವು ಒಲೆ ಮೇಲೆ ನೀರಿಟ್ಟರೆ ಹೇಗೆ ನೀರು ಕುದಿಯುತ್ತೋ ಹಾಗೆ ಮನುಷ್ಯನಿಗೆ ಅಹಂಕಾರ ಬಂದೇ ಬರುತ್ತೆ. ಅದು ನಮಗೆ ಕೊಡುವಂತಹ, ಭಗವಂತ ಕೊಡುವಂತಹ ಪರೀಕ್ಷೆಗಳು. ಅಂತಹ ಒಂದು ಪರೀಕ್ಷೆಯಲ್ಲಿ ನಾವಿವಾಗ ತುಂಬ ಡೀಪಲ್ಲಿ ಮೇಲೆ ಇದು ಮಾಡ್ಬೇಕಾದ್ರೆ ಡೌನ್ ಇರುತ್ತೆ ರೋಡು, ಬ್ರೇಕ್ ಮೇಲೆ ಕೈ ಇಟ್ಟೇ ಇರ್ತೀವಿ. ನಿಧಾನಕ್ಕೆ ಬ್ರೇಕ್ ಹಿಡ್ಕೊಂಡು ಹೇಗೆ ಗಾಡಿಯನ್ನು ಓಡಿಸ್ತೇವೋ ಹಾಗೆ ನಾವು ಒಂದು ಶ್ರವಣ ಆಗಿ ನಾನು ಮನನ ಮಾಡ್ತಿದ್ದೀನಿ ಅಂತ ನನಗೇನಾದರೂ ಅನ್ನಿಸಿದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವ ಕ್ಷಣದಲ್ಲಿ ಅಹಂಕಾರ ಬಂದು ಒಳಗೆ ಸೇರುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ತತ್ವಾಭಿಮಾನಿಗಳನ್ನು ನಾವು ನಮ್ಮ ಜೀವನದ ಉಸಿರಾಗಿರಬೇಕು. ತತ್ವಾಭಿಮಾನಿಗಳು ನಾವು, ದೇವ ಹೇಳ್ತಾನೆ, ನೀವು ಸುಖದಕ್ಕೆ ಲಾಭಾಲಾಭವು ಜಯೋ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅದು ಹೇಗೆ ಸಾಧ್ಯ? ಕೃಷ್ಣನನ್ನು ಕೇಳೋಣ ಅಂದರೆ ಕೃಷ್ಣ ಮಾತನಾಡೋದಕ್ಕೆ ನಮಗೆ ಸಿಗೋದೇ ಇಲ್ಲ. ಎಲ್ಲಿದ್ದಾನೆ ಕೃಷ್ಣ? ಓ ನೋಡಿ, ದ್ವಾರಕಾಗೆ ಹೋಗ್ಬೇಕ್ರಿ, ಕೃಷ್ಣ ಅಲ್ಲಿದ್ದಾನೆ, ಮಾತನಾಡಿಸ್ಬೇಕು ಅಂತೀವಿ. ಅಲ್ಲ, ಕೃಷ್ಣ ನಮ್ಮೊಳಗೇ ಇದ್ದಾನೆ. ನಾನು ನನ್ನೊಂದಿಗೆ ಮಾತನಾಡೋದನ್ನು ಅಭ್ಯಾಸ ಮಾಡಿಲ್ಲ ಅಂದರೆ ಇನ್ನು ಒಳಗಿರ್ತಕ್ಕಂಥ ಕೃಷ್ಣನನ್ನು ಹೇಗೆ ಮಾತನಾಡಿಸಲು ಸಾಧ್ಯ ಅನ್ನುವಂತಹ ಪ್ರಶ್ನೆ ನಮಗೆ ಬರಬೇಕು. ನನ್ನೊಳಗಿನ ಕೃಷ್ಣನಲ್ಲಿ ನಾನು ಮಾತನಾಡಬೇಕು ಅಂದರೆ ನಾವಿವಾಗ ಕೃತಜ್ಞತೆ ಅಂತ ಹೇಳ್ತೀವಲ್ಲ, ಕೃತಂಜಾನಾತಿ ಇತಿ ಕೃತಜ್ಞ. ಯಾರು ಮಾಡಿದ್ದನ್ನು ಸ್ಮರಣೆ ಮಾಡ್ತಿರ್ತಾರೋ ಅವರಿಗೆ ಅದನ್ನು ಕೃತಜ್ಞ ಅಂತ ಕರೀತಾರೆ. ನಾವು ಕೃತಜ್ಞರಾಗಬಾರ್ದು. ಅಂದರೆ ನೀವು ಇಷ್ಟು ದೇವತೆಗಳು ನಮ್ಮ ದೇಹದಲ್ಲಿ, ಕಣ್ಣಿನಲ್ಲಿ, ಮೂಗಿನಲ್ಲಿ, ಬಾಯಿಯಲ್ಲಿ, ಪ್ರತಿಯೊಂದು ಅಂಗಾಂಗಗಳಲ್ಲಿ ಒಳಗಡೆ ಏನಾಗಿದೆ ಗೊತ್ತಿಲ್ಲ ರೀ. ಒಳಗಡೆ ಏನು ನಡೀತಿದೆ, ರಕ್ತ ಪರಿಚಲನೆ ಆಗ್ತಾನೆ ಇದೆ, ಉಸಿರಾಟ ಆಗ್ತಾನೆ ಇದೆ. ಆದರೆ ನಾವು ಅದು ಯಾವುದರ ಕಡೆನೂ ಗಮನ ಕೊಡದೆ, ಅಂದರೆ ಕೃತಜ್ಞರಾಗಿ ಬದುಕಿದ್ದೇವೆ ಅನ್ನೋದು ನಮ್ಮ ಜೀವನದ ಒಂದು ದೊಡ್ಡ ಸೋಲು. ನಾವು ಜೀವನದಲ್ಲಿ ಸೋತು ಹೋಗಿದ್ದೇವೆ ರೀ. ಒಳಗಡೆಯ ಚಿಂತನೆ ನಮಗೆ ಯಾವತ್ತು ಬರುತ್ತೋ ಅವತ್ತು ಗೆಲುವಿನ ಮೂಲ ಅಂತ ತಿಳಿಬೇಕು. ಈ ಎಲ್ಲ ಋಷಿ ಮುನಿಗಳ ಚರಿತ್ರೆ ಯಾಕೆ ಓದಬೇಕು, ಯಾಕೆ ಕೇಳಬೇಕು, ಯಾಕೆ ಮನನ ಮಾಡಬೇಕು ಅಂದರೆ ಈ ಎಲ್ಲ ಪ್ರಶ್ನೆಗಳನ್ನು ಅವರು ನಮಗೆ ಹುಟ್ಟು ಹಾಕ್ತಾರೆ. ಮೊದಲು
ಜ್ಞಾನ ಅಂದ ತಕ್ಷಣ ಜ್ಞಾನ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಫೈನಲ್ ಪ್ರಾಡಕ್ಟ್ ಅಂತ ತಿಳಿದಿರ್ತೀವಿ. ಅಂದರೆ ಈಗ ಅಮ್ಮ ಕರಿತಾಳೆ, ಬಾಮ್ಮ ಊಟ ಮಾಡು ಅಂತ, ಆಗ ಊಟ ಅಡಿಗೆ ಮಾಡಿದ್ದನ್ನು ಹಾಕಿ ಬಿಡ್ತಾಳೆ. ನಾವು ಜ್ಞಾನ ಅನ್ನೋದನ್ನು ಹಾಗೆ ತಿಳಿದಿದ್ದೇವೆ. ಹಾಗಲ್ಲ, ಜ್ಞಾನ ಅನ್ನೋದು ಹಂತ ಹಂತ ಹಂತದಲ್ಲಿ ಒಂದು ಅಡಿಗೆ ಮಾಡಬೇಕಾದ್ರೆ ನಮಗೇ ಗೊತ್ತಿದೆ ಎಷ್ಟು ರೀತಿಯಲ್ಲಿ ಮೊದಲು ಸಂಪಾದನೆ ಆಗಬೇಕು. ಮೊದಲು ದ್ರವ್ಯ ಸಂಪಾದನೆ ಮಾಡಿ ಆನಂತರ ಎಲ್ಲ ರೀತಿಯ ಪದಾರ್ಥಗಳನ್ನು ತಂದು ತಾಯಿಯಾದವಳು ಅದನ್ನು ಹದ ಮಾಡಿ ಒಂದು ಅಡಿಗೆ ಆಗಬೇಕಾದರೆ ಇಷ್ಟೆಲ್ಲ ಶ್ರಮ ಇದೆ ಅಂದಮೇಲೆ ಒಂದು ಜ್ಞಾನ ಸಿದ್ಧವಾಗಬೇಕಾದರೆ ನಾವಿನ್ನೆಷ್ಟು ಶ್ರಮ ಪಡಬೇಕು. ಒಳಗಡೆ ತತ್ವಾಭಿಮಾನಿಗಳು ನಮಗೆ ಸಿದ್ಧರಾಗಿ ನಿಂತಿದ್ದಾರೆ. ನೀನು ಎಷ್ಟು ರೀತಿಯಲ್ಲಿ ಸಾಧನೆ ಮಾಡ್ತೀನಿ ಅಂತ ನೀನು ಮನಸ್ಸು ಮಾಡಿದ್ರೆ ನಾನು ನಿನಗೆ ಅಷ್ಟಷ್ಟು ಶಕ್ತಿಯನ್ನು ಕೊಡ್ತೇನೆ. ಯಾರೀ ಕೊಡ್ತಾರೆ? ನಮಗೆ ಒಂದು ರೀತಿಯಲ್ಲಿ ಸಂಬಳ ಅಷ್ಟೇ. ನೀನು ಸಾವಿರ ಕೆಲಸ ಮಾಡೋ, ನಿನಗೆ ಸಂಬಳ ಅನ್ನೋದು ಫಿಕ್ಸ್. ಇಷ್ಟೇ ತಿಂಗಳಿಗೆ ಇಷ್ಟು ಸಂಬಳ, ಆದರೆ ಕೆಲಸ ಫಿಕ್ಸ್ ಇಲ್ಲ ರೀ. ಕೆಲಸ ನೋಡಿ ಏರುಪೇರು ಇದ್ದೇ ಇರುತ್ತೆ, ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಹೊರಗಡೆ ಹೋಗೋರಿಗೆ. ಇದೆಲ್ಲ ಅನುಭವ ಇರುತ್ತೆ. ಆದರೆ ಜ್ಞಾನ ಹಾಗಲ್ಲ, ತತ್ವಾಭಿಮಾನಿಗಳು ಹಾಗಲ್ಲ. ನೀನು ಎಷ್ಟೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು, ಸಾಧನೆ ಮಾಡಬೇಕು ಅಂತ ಹೊರಡ್ತೀಯೋ ಅಷ್ಟಷ್ಟು ಶಕ್ತಿಯನ್ನು ನಮಗೆ ಕೊಡ್ತಾ ಹೋಗ್ತಾರೆ. ನಾವು ಒಂದು ರೀತಿ ಸ್ಟಕ್ ಆಗ್ಬಿಟ್ಟಿದ್ವಿ, ನನ್ನ ಕೈಯಲ್ಲಿ ಇಷ್ಟೇ ಆಗೋದು, ನನಗಿದು ಅರ್ಥ ಆಗೋದಿಲ್ಲ. ಹೀಗೆ ನಮಗೆ ನಾವೇ ಸೋಲನ್ನು ಒಪ್ಪಿಕೊಂಡು ಪ್ರಯತ್ನವನ್ನೇ ಮಾಡದೆ ಸೋಲನ್ನು ಒಪ್ಪಿಕೊಳ್ಳುವಂಥ ಹೀನ ಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ. ಆದರೆ ಈ ಋಷಿ ಮುನಿಗಳೆಲ್ಲ ಎಲ್ಲಿ ಅವರಿಗೆ ಯಾವ ಜಗತ್ತಿನ ಸುಖ ಸೌಲಭ್ಯಗಳೂ ಇಲ್ಲದಂತಹ ವೇದ ಕಾಲದಲ್ಲಿ ಈ ಸೌಲಭ್ಯಗಳಿಗೆ ಮಾಡ್ಕೊಳ್ಳೋಕೆ ಬರ್ತಿರ್ಲಿಲ್ವೇ? ಇವತ್ತಿಷ್ಟೆಲ್ಲ ಸುಖ ಸೌಲಭ್ಯಗಳು ಜಗತ್ತಿನಲ್ಲಿ ಉಂಟಾಗ್ತಿದೆ. ಅವತ್ತು ಋಷಿ ಮುನಿಗಳು ತಮ್ಮ ತಪಸ್ಸಿನಿಂದ ಏನು ಬೇಕಾದರೂ ಮಾಡ್ಕೋಬೋದಾಗಿತ್ತು. ಆದರೆ ಅವರಿಗೆ ಅದು ಬೇಡ. ಜೀವ ಜಡಗಳನ್ನು ಕುರಿತು ಅವರು ಹೆಚ್ಚಿನ ಗಮನ ಕೊಡದೆ ದೇವರನ್ನ ಬದುಕುವುದಕ್ಕಾಗಿ ಜೀವ ಜಡಗಳು ಬೇಕು, ಜೀವರ ಉದ್ಧಾರ ಮಾಡಬೇಕು, ಅದಕ್ಕೆ ಜೀವ ಬೇಕು. ದೇವನು ಕೊಟ್ಟಂತಹ ಸಂಸಾರ ಅದಕ್ಕಾಗಿ ಭಗವಂತ ಕೊಟ್ಟಿದ್ದಾನೆ ಎನ್ನುವ ಕಾರಣದಿಂದ ಅವರನ್ನು ನಾವು ಪ್ರೀತಿಸಬೇಕು. ಹಾಗಲ್ಲ, ನಮಗೆ ಇಷ್ಟ ರೀ, ನಾವು ಅವ್ರನ್ನ ಯಾವಾಗೂ ಸದಾ ನಮ್ಮ ಮಕ್ಕಳನ್ನು ನಮ್ಮ ಗಂಡನನ್ನು ನಾವು ನೆನಪಿಸಿಕೊಂಡಷ್ಟು ದೇವನನ್ನು ನೆನಪಿಸಿಕೊಂಡಿದ್ದರೆ ಇವತ್ತಿನ ದಿನ ದೇವ ಒಳಗಡೆ ಕಂಡು ಬಿಡ್ತಿದ್ದ ನಮಗೆ. ಆದರೆ ನಾವು ಇನ್ನೂ ಆ ಹಂತದಲ್ಲಿ ಇಲ್ಲ. ನಾವು ಋಷಿ ಮುನಿಗಳ ಮೊರೆ ಹೋಗಲೇಬೇಕು, ಅವರು ನಮಗೆ ಅನುಗ್ರಹ ಮಾಡಲೇಬೇಕು. ಒಂದು ಮಗು ದೊಡ್ಡದಾಗಬೇಕಂದ್ರೆ ಎಷ್ಟು ಜನರ ಪರಿಶ್ರಮ ಇರುತ್ತೆ. ತಂದೆ ತಾಯಿ ಬಂಧು ಬಳಗ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಆ ಮಗುವನ್ನು ನೋಡಿಕೊಂಡಿರ್ತಾರೆ. ಆ ಮಗು ಒಂದು ಸ್ವಲ್ಪ ದೊಡ್ಡದಾಗುವ ತನಗೆ ತಾನೇ ತಿಳುವಳಿಕೆ ಬರೋವರೆಗೂ ಎಷ್ಟು ರೀತಿಯಲ್ಲಿ ಅದು ತನ್ನ ಆ ಒಂದು ಅವರ ಉಪಕಾರವನ್ನು ಪಡೆದಿರುತ್ತೆ. ಹಾಗೆ ನಾವು ಅಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಋಷಿ ಮುನಿಗಳ ಅನುಗ್ರಹ ಅತ್ಯವಶ್ಯಕ. ಇವತ್ತಿನ ದಿನ ಯಾಕೆ ಋಷಿ ಮುನಿಗಳ ಚರಿತ್ರೆಯನ್ನು ನಾವು ಮನನ ಮಾಡಬೇಕು, ಕೇಳಬೇಕು ಅನ್ನೋದನ್ನು ಮನಸ್ಸಿಗೆ ಮೊದಲು ಮನದಟ್ಟು ಮಾಡಿಕೊಂಡು ಆನಂತರ ಋಷಿ ಮುನಿಗಳ ಚರಿತ್ರೆಗೆ ಹೋಗೋಣ ಅಂತ ಹೇಳಿ ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಆಪಸ್ತಂಭ ಋಷಿಗಳ ಬಗ್ಗೆ ಯಥಾಮತಿಯಾಗಿ ಯಥಾ ಯೋಗ್ಯತೆಯಾಗಿ ತಿಳಿಯೋಣ. ಆಪಸ್ತಂಭರು ಭೃಗುವಂಶಕ್ಕೆ ಸೇರಿದಂತಹ ಮಹಾನ್ ಋಷಿಗಳು. ಆಪಸ್ತಂಭರು ನೋಡಿ, ಇಲ್ಲಿ ವ್ಯಾಕರಣದ ಮಹತ್ವ ನಮ್ಮ ಜೀವನದಲ್ಲಿ ವ್ಯಾಕರಣಬದ್ಧವಾಗಿ ನಾವು ಕೇಳ್ತಾ ಹೋಗ್ತಾ ಇರ್ತೀವಿ. ವ್ಯಾಕರಣ ಏನು ಬಿಡಿ, ನಾವು ನಮ್ಮ ಶ್ಲೋಕ ಹೇಳಕ್ಕೆ ಬಂದರೆ ಸಾಕು, ಪುಸ್ತಕ ಇದ್ದರೆ ಸಾಕು, ನಾವು ಒಂದು ಶ್ಲೋಕ ಓದ್ಕೋತೀವಿ, ನಾವೊಂದು ಹಾಡು ಹೇಳ್ಕೋತೀವಿ. ಹಾಡು ಅರ್ಥ ಇದೆಯೋ ಇಲ್ಲೋ, ಗೊತ್ತಿದೆಯೋ ಇಲ್ಲೋ, ಆದರೆ ನಾವು ಜೀವನದಲ್ಲಿ ಅದನ್ನು ನಮಗೆ ತಿಳಿದಂತೆ ನಮ್ಮ ಜೀವನವನ್ನು ಮಾಡ್ತಿದ್ದೇವೆ. ಇದರಲ್ಲಿ ನಿಮಗೆ ವ್ಯಾಕರಣ, ಆ ಒಂದು ವೇದಾಂಗಗಳು, ಅದರ ಮಹತ್ವ ಏನು, ಅದು ಯಾವ ರೀತಿಯಲ್ಲಿದೆ ಅಂತೆಲ್ಲ ಮುಂದೆ ಆಪಸ್ತಂಭರು ತಿಳಿಸಿಕೊಡೋರಿದ್ದಾರೆ. ನಾವು ಆಪಸ್ತಂಭ ಋಷಿಗಳಿಗೆ ನೋಡಿ, ಆಪಸ್ತಂಭ ಅಂದ್ರೇ ತಪ್ಪು, ಆಪಸ್ತಂಭ ಮಹಾಪ್ರಾಣ ಬರಬೇಕು. ನಾಲಿಗೆ ಯಾವುದೇ ಜಿಮ್ಗೆ ಹೋಗಿ ನಿಮಗೆ ದೇಹದ ಯಾವುದು ಅಂಗಾಂಗಗಳಿಗೆ ಬೇಕಾದ್ರೂ ಎಕ್ಸಸೈಸ್ ಮಾಡಿಸ್ತಾರೆ, ಆದರೆ ನಾಲಿಗೆಗೆ ಎಕ್ಸಸೈಸ್ ಆಗಬೇಕಲ್ಲ. ಅದು ಎಲ್ಲಿ ಹೋದ್ರೂ ನಾಲಿಗೆಗೆ, ಕಣ್ಣಲ್ಲೂ ಮಾಡಿಸ್ತಾರೆ ರೀ, ಕಣ್ಣಿನ ಎಕ್ಸಸೈಸು ಮಾಡಿಸ್ತಾರೆ ಯೋಗದಲ್ಲಿ. ಆದರೆ ನಾಲಿಗೆ ಇದೆಯಲ್ಲ, ಅದು ಪರಿಣಾಮ ಸ್ಮರಣೆಯಿಂದಲೇ ನಾಲಿಗೆ ನಮಗೆ ಸ್ಪಷ್ಟವಾಗ್ತಾ ಹೋಗೋದು. ಆ ರೀತಿಯ ಏನು ಒಂದು ಗಂಗಾ ಪ್ರವಾಹದಂತೆ ಒಳಗಡೆಯಿಂದ ತತ್ವಾಭಿಮಾನಿಗಳು ಸರ 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 ಕೊಡ್ತಾ ಹೋಗ್ತಾರೆ. ಆ ಕೊಡುವಂತಹ ಆ ಪ್ರಕ್ರಿಯೆಯನ್ನ ನಾವು ಒಳಗಡೆಯಿಂದ ನಾವು ನೋಡ್ತಾ ಇದ್ದೀವಿ. ನಾವು ಅಸ್ವತಂತ್ರರು, ನಮಗೇನೂ ಗೊತ್ತಿಲ್ಲ.
ತತ್ವಾಭಿಮಾನಿಗಳು ನುಡಿಸ್ತಿದ್ದಾರೆ ಅನ್ನೋ ಎಚ್ಚರಿಕೆ ನಮಗೆ ಇರಬೇಕು. ಇಂತಹ ಎಚ್ಚರಿಕೆ ಕೊಟ್ಟಂಥವರು ಇಡೀ ಒಂದು ಬ್ರಾಹ್ಮಣ ತತ್ವಕ್ಕೆ ಆ ಒಂದು ನಿಯಾಮಕರಾಗಿ ಇರ್ತಕ್ಕಂಥ ಭೃಗು ಮಹರ್ಷಿಗಳನ್ನ ದೇವ ನಿಯಮಿಸಿದ್ದಾನೆ. ಯಾಕೆ ದೇವ ಭೃಗು ಮಹರ್ಷಿಗಳಿಗೆ ಅಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದಾರೆ ಅಂದ್ರೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಮಹರ್ಷೀಣಾಂ ಭೃಗುರಹಂ ಅಂತ ಹೇಳಿಬಿಟ್ಟ. ನಾವು ಭೃಗು ಅಂತೀವಿ, ಭೃಗು ನೋಡಿ, ಯಾವುದೇ ಒಂದು ನಮ್ಮನ್ನ ಯಾರೂ ಪ್ರತಿದಿನ ಕರೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಒಳಗಡೆ ತತ್ವಾಭಿಮಾನಿ ದೇವತೆಗಳು ನಮಗೆ ಆ ಋಷಿ ಮುನಿಗಳು ಇದ್ದಾಗ ಅವರು ಪ್ರಾರ್ಥನೆ ಮಾಡಿಕೊಳ್ತಾರೆ, ಸ್ವಾಮಿ ಜೀವನಿಗೆ ಜ್ಞಾನ ಕೊಡಿ. ಋಷಿ ಮುನಿಗಳು ಅಷ್ಟೇ ಚಾನಲೈಸ್ ಆಗೇ ನಮಗೆ ಅನುಗ್ರಹ ಮಾಡೋದು. ಡೈರೆಕ್ಟ್ ಆಗಿ ತಲೆ ಮೇಲೆ ಕೈ ಇಟ್ಬಿಟ್ರೋ ಆ ಕೈ ಇಟ್ಟ ತಕ್ಷಣ ಜ್ಞಾನ ಬಂತು ಅಂತ ನಾವು ಕಥೆ ಕೇಳ್ತಾ ಇರ್ತೀವಿ. ಹಾಗಲ್ಲ. ಭೃಗು ಮಹರ್ಷಿಗಳ ಒಂದು ವಂಶಕ್ಕೆ ಬಂದಂತಹ ಅಪಸ್ತಂಭರು ಅವರು ಬಹಳ ಜ್ಞಾನಿಗಳು. ಆ ಪತ್ನಿಯ ಹೆಸರು ಅಕ್ಷಸೂತ್ರೆ ಅಂತ ಹೇಳಿ, ಅವರ ಪುತ್ರ ಕರ್ಕಿ ಅಂತ ಹೇಳಿ. ಕರ್ಕಿ ತಪಸ್ವಿಗಳು, ಮಹರ್ಷಿಗಳವರು. ಅವರ ಹೆಸರನ್ನೇ ಕೇಳಿಲ್ಲ ನಾವು. ಆ ಒಂದು ಕರ್ನಾಟಕದಲ್ಲಿ ನಾವಿದ್ದೀವಿ ಅಂತ ಇವತ್ತು ಬಂದಿರೋದು ಇದೆಲ್ಲ ಹೆಸರುಗಳು. ಆದರೆ ಹಿಂದೆ ವೇದ ಕಾಲದಲ್ಲೇ ಋಷಿ ಮುನಿಗಳು ಇದ್ರು. ಅವರ ಅಪಸ್ತಂಭರ ಪತ್ನಿಯ ಹೆಸರು ಅಕ್ಷಸೂತ್ರೆ, ಅವರ ಪುತ್ರ ಕರ್ಕಿ ಋಷಿಗಳು. ಹೀಗೆ ಒಂದು ಬಾರಿ ಕಶ್ಯಪ ಮತ್ತೆ ದಿತಿ ದೇವಿಯರು ಒಮ್ಮೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾರೆ. ಆಗ ಅಪಸ್ತಂಭರು ಅದರ ಆಚಾರ್ಯತ್ವವನ್ನ ವಹಿಸಿದ್ರು ಅಂತ ಹೇಳಿ ಚರಿತ್ರೆಯಲ್ಲಿ ಬರುತ್ತೆ. ಆ ಪ್ರಖ್ಯಾತರಾದಂತಹ 18 ಜನ ಸ್ಮೃತಿಕಾರರಲ್ಲಿ ಅಪಸ್ತಂಭ ಸ್ಮೃತಿ ಅಂತಾನೆ ಪ್ರಸಿದ್ಧಿಯಾಗಿದೆ. ಇವರು ಒಬ್ಬರಾಗಿದ್ದಾರೆ. ತೈತ್ತರೀಯ ಶಾಖೆಯವರಿಗೆ ಉಪಯುಕ್ತವಾದಂತಹ ಧರ್ಮ, ಗೃಹ್ಯ, ಶ್ರೌತ ಸೂತ್ರಗಳನ್ನ ಇವರು ರಚನೆ ಮಾಡಿದ್ದಾರೆ. ಹೀಗೆ ಆ ಒಂದು ಅಪಸ್ತಂಭರ ಚರಿತ್ರೆಯಲ್ಲಿ ಬರುತ್ತೆ. ಒಮ್ಮೆ ಈ ಅಪಸ್ತಂಭರು ವೇದಕಾಲದ ಮಹರ್ಷಿಗಳು, ಆದರೆ ಅವರು ಈ ಒಂದು ಕಲಿಯುಗದ ಆ ಕಲಿಯುಗದ ಆರಂಭದಲ್ಲಿ ಇವರು ಜೀವಿಸಿದ್ರು ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರ್ತಾ ಇದೆ. ಈ ಅಪಸ್ತಂಭರು ಆ ತೈತ್ತರೀಯ ಶಾಖಾನುಸಾರಿಗಳು ಯಾರಿರ್ತಾರೋ ಅವರಿಗೆ ಬಹಳವಾದಂತಹ ಧರ್ಮ, ಗೃಹ್ಯ, ಶ್ರೌತ ಸೂತ್ರಗಳನ್ನೆಲ್ಲ ಇವರು ರಚನೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಹರ್ಷಿಗಳಂತೆಯೇ ನಮಗೆ ಈ ಮಹರ್ಷಿಗಳ ಕಾಲ ಯಾವ ಕಾಲದಲ್ಲಿ ಇದ್ರು ನೋಡಿ, ಇಷ್ಟು ಇಸ್ವಿಯಿಂದ ಇಷ್ಟು ಇಸ್ವಿಯವರೆಗೂ ಇವರು ಇದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದರಿಂದ ಕಾಲದ ನಿರ್ಣಯ ಬೇಡ. ಅವರು ನಮ್ಮ ಆ ಋಷಿ ಮುನಿಗಳು ಇನ್ನೂ ಜಗತ್ತಿನಲ್ಲಿ ಇದ್ದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಹಿಮಾಲಯದ ತಪ್ಪಲುಗಳಲ್ಲಿ ಋಷಿ ಮುನಿಗಳು ತಪಸ್ಸನ್ನ ಮಾಡ್ತಿದ್ದಾರೆ. ಆದರೆ ನಮ್ಮ ಈ ಬರಿಗಣ್ಣಿಗೆ ಅವರು ಗೋಚರಿಸ್ತಾ ಇಲ್ಲ. ಆದರೆ ಋಷಿ ಮುನಿಗಳ ಚಿಂತನೆ ನಮಗೆ ಜ್ಞಾನಪ್ರದ ಅನ್ನೋದು ಅತ್ಯಂತವಾದಂತಹ ಅನುಭವಕಾರಿಯಾದಂತಹ ಆ ಒಂದು ಚಿಂತನೆ ಆಗಿದೆ ಅಂತ ತಿಳಿಬೇಕು. ಆಪ ಅಂದ್ರೆ ನೀರು ಅಂತ ಅರ್ಥ. ಆ ನೀರನ್ನ ಸ್ತಂಭನಗೊಳಿಸುವಂತಹ ಆ ಒಂದು ಯೋಗದ ಸಾಮರ್ಥ್ಯವನ್ನು ಅವರು ಸಂಪಾದನೆ ಮಾಡಿದ್ದಕ್ಕಾಗಿ ಅವರಿಗೆ ಅಪಸ್ತಂಭರೆಂಬ ಒಂದು ಹೆಸರು ಬರುತ್ತೆ. ಅಂದ್ರೆ ಆ ಅಪಸ್ತಂಭನೆಂಬ ಹೆಸರನ್ನ ಇಟ್ಟಿದ್ದು ಅವರ ತಂದೆ ತಾಯಿಗಳು ಅದನ್ನ ಸಾರ್ಥಕಪಡಿಸಿಕೊಂಡಿದ್ದಾರೆ ಆ ಋಷಿಗಳು. ಹೀಗೆ ನೀರಿನಲ್ಲಿ ಬಹಳ ಕಾಲ ಅವರು ವಾಸ ಮಾಡುವಂತಹ ಆ ಒಂದು ಸಾಮರ್ಥ್ಯವನ್ನ ಇದೆ. ನಾವು ಜಿತಾಮಿತ್ರ ಗುರುಂ ವಂದೇ, ಆ ವಿಭುಧೇಂದ್ರ ಕರೋದ್ಭವಂ ಅಂತ ಏನು ದಿನನಿತ್ಯ ಓದ್ತೇವೆ ನೋಡಿ, ಅಲ್ಲಿ ಆ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ ಅಂತ, ಸಪ್ತರಾತ್ರಂ ಕೃಷ್ಣವೇಣ್ಯ ಉಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ ಅಂತ ಏನು ಕೇಳ್ತೇವೆ, ಅವರು ಸಪ್ತರಾತ್ರಂ 7 ದಿನ ರಾತ್ರಿಗಳಲ್ಲಿ ಜಿತಾಮಿತ್ರ ತೀರ್ಥರು ನೀರಿನಲ್ಲಿ ಕುಳಿತು ತಪಸ್ಸು ಮಾಡಿದ್ದಾರೆ. ಅಂದ್ರೆ ಇವತ್ತಿನ ದಿನದಲ್ಲಿ ಅಯ್ಯೋ ನೋಡಿ ಎಂಥ ಒಂದು ಜೋರಾದಂತಹ ಸುನಾಮಿ ಬಂತು, ಎಷ್ಟೋ ಜನಗಳು ಹೋದ್ರು. ಆದ್ರೆ ಹಿಂದೆ ನಮ್ಮ ಋಷಿ ಮುನಿಗಳ ಹತ್ರ ಎಂತೆಂತಹ ವಿದ್ಯೆ ಇತ್ತು ಅಂದ್ರೆ, ಈ ದೇಹವನ್ನ ಸಂಪೂರ್ಣ ರಕ್ಷಣೆ ಮಾಡುವಂತಹ ವಿದ್ಯೆಗಳೆಲ್ಲ ನಮ್ಮ ಋಷಿ ಮುನಿಗಳ ಹತ್ರ ಇದೆ. ಆದ್ರೆ ಅವರನ್ನ ಸೇವಾ ಸೂತ್ರಗಳನ್ನ ಮಾಡಿದಾಗ ಅಂತಹ ವಿದ್ಯೆಯನ್ನ ನಮಗೆ ಕರುಣಿಸ್ತಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ಆ ರೀತಿಯ ವಿದ್ಯೆಯನ್ನ ಹೊಂದಿರತಕ್ಕಂಥವ್ರು ಬಹಳ ಬಹಳ ಕಡಿಮೆ ಇದ್ದಾರೆ ಅಂತ ತಿಳಿಬೇಕು. ಹಿಂದೆ ಭೀಷ್ಮಾಚಾರ್ಯ, ಯಾರ್ಯಾರಿಗೆ ಗೊತ್ತಿತ್ತು ರೀ ಇಂತಹ ವಿದ್ಯೆ ಅಂದ್ರೆ, ಭೀಷ್ಮಾಚಾರ್ಯರಿಗೂ ಇಂತಹ ವಿದ್ಯೆ ಅವರು ಎಲ್ಲಿ ಓದಿದ್ದು, ಸ್ವರ್ಗದಲ್ಲಿ ಓದಿದಂತಹ ಗಂಗಾಪುತ್ರರಾದಂತಹ ಭೀಷ್ಮಾಚಾರ್ಯರಿಗೆ ಈ ವಿದ್ಯೆ ಗೊತ್ತಿತ್ತು. ಅದನ್ನು ಅವರು ದುರ್ಯೋಧನನಿಗೆ ಉಪದೇಶ ಮಾಡಿದ್ದರು.
ಎಲ್ಲರನ್ನೂ ಸಮಾನವಾಗಿ ಕಂಡ್ರು. ತಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಎಲ್ಲ ವಿದ್ಯೆಯನ್ನು ಉಪದೇಶಿಸಿದ್ರು. ಆದರೆ ಅದನ್ನು ಧರ್ಮಕ್ಕಾಗಿ ಉಪಯೋಗಿಸಿಕೊಂಡವರು ಪಾಂಡವರಾದರೆ, ಅಧರ್ಮಕ್ಕಾಗಿ ಉಪಯೋಗಿಸಿಕೊಂಡವರು ಕೌರವರಾಗಿದ್ದಾರೆ ಅಂತ ನಾವು ತಿಳಿಬೇಕು. ಈ ವೈಶಂಪಾಯನ ಸರೋವರದಲ್ಲಿ ನಾವು ಮಹಾಭಾರತದಲ್ಲಿ ಕೇಳ್ತೇವೆ, ವೈಶಂಪಾಯನ ಸರೋವರದಲ್ಲಿ ಆ ದುರ್ಯೋಧನ ಆಪಸ್ತಂಭ ಅಂದರೆ ನೀರಿನೊಳಗೆ ಕೂತಿದ್ದ. ಅಲ್ಲಿ ರನ್ನ ಒಂದು ಮಾತು ಹೇಳ್ತಾನೆ, ಬೆವತು ಹೋದನಂತೆ. ಭೀಮಸೇನನ ಘರ್ಜನೆಗೆ ದುರ್ಯೋಧನ ನೀರಿನಲ್ಲಿದ್ದು ಬೆವತು ಹೋದ. ನೀರು ಬೇರೆ ರೀ, ಜೀವ ಅಂದರೆ ನಾವು ಹೇಗೆ ಅಪಸ್ತಂಭ ವಿದ್ಯೆ ಅಂದರೆ ಏನು ಅಂದರೆ ನೀರಿನೊಳಗೇ ಇರೋದು, ನೀರಿನ ಸಂಪರ್ಕವಾಗುವುದಿಲ್ಲ. ಅಂದರೆ ಅವನು ಸಹಜವಾಗಿ ನಾವು ಹೇಗೆ ಭೂಮಿಯಲ್ಲಿ ಕುಳಿತಿರ್ತೇವೆ ಆ ರೀತಿ ಕುಳಿತಿರ್ತಕ್ಕಂಥವ್ರು ಅಪಸ್ತಂಭರು. ಇಂತಹ ವಿದ್ಯೆ ದುರ್ಯೋಧನನಿಗೆ ಗೊತ್ತಿತ್ತು. ಕೊನೆಯಲ್ಲಿ ಅವನು ಭೀಮಸೇನ ಗರ್ಜನೆ ಮಾಡಿದಾಗ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಂತ ದುರ್ಯೋಧನನಿಗೆ ಬೆವತು ಹೋದನಂತೆ ಆ ಗರ್ಜನೆಯನ್ನು ಕೇಳಿ ಅಂತ ಹೇಳಿ ಬರೀತಾರೆ. ಈಗ ಕಮಲದ ಪುಷ್ಪಗಳನ್ನು ನೋಡ್ತೇವೆ. ಕಮಲ ನೀರಿನಲ್ಲೇ ಬೀಳುತ್ತೆ, ನೀರಿನಲ್ಲೇ ಅದು ಜನನವಾಗತ್ತೆ. ಆದರೆ ನೀರಿಗೆ ಅದು ಅವನ ಸಂಬಂಧವೇ ಇಲ್ಲದಂತೆ ಅದು ತಾನು ಆ ನೀರನ್ನು ಹಾಕಿದರೆ ಅದನ್ನು ಹರಿದು ಹೋಗತ್ತೆ, ಅದು ತಾನು ಹೀರಿಕೊಳ್ಳೋದಿಲ್ಲ. ಹೀಗೆ ಭಗವಂತ ಒಂದು ಜಡವನ್ನ ಜೀವನನ್ನ ಎಲ್ಲವನ್ನ ಇಟ್ಟಿದ್ದಾನೆ. ಹೀಗೆ ಜಡ ಜೀವರು ಭಗವಂತನಿಗಿಂತ ಅತ್ಯಂತ ಭಿನ್ನರು. ಅವನ ಸೃಷ್ಟಿಯನ್ನು ನೋಡಿದಾಗಲೇ ನಮಗೆ ಭಗವಂತನ ಬಗ್ಗೆ, ಆ ಜ್ಞಾನಿಗಳ ಬಗ್ಗೆ, ಅತ್ಯಂತವಾಗಿ ದೇವನ ಬಗ್ಗೆ ನಾವು ತಿಳುವಳಿಕೆ ಮಾಡ್ಕೋಬೇಕು ಅಂದರೆ ಜೀವ ಜಡಗಳ ಅದಕ್ಕೆ ಹೇಳ್ತಾರೆ ತೀರ್ಥ ಕ್ಷೇತ್ರಗಳ ಚಿಂತನೆ. ಯಾಕೆ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂದರೆ ಇಂತಹ ಎಲ್ಲ ಋಷಿಮುನಿಗಳ ಸಂಪರ್ಕವಾಗತ್ತೆ. ಅವರು ಋಷಿಮುನಿಗಳು ಎಲ್ಲೋ ಕುಳಿತು ತಪಸ್ಸು ಮಾಡ್ತಿರ್ತಾರೆ, ನಮಗೆ ಗೊತ್ತಿಲ್ಲದಂತೆ ಭಾರತದ ಯಾವ ಮೂಲೆಯಲ್ಲಿ ಯಾವ ಋಷಿಗಳು ಕೂತು ಇವತ್ತು ಆ ಒಂದು ಏನು ಅವರು ಸಾಧನೆ ಮಾಡ್ತಿದ್ದಾರೋ ಅವರಿಗೆ ಬಡಿದಂತಹ ಗಾಳಿ ನಮಗೆ ಬಡಿದರೆ ಎಷ್ಟೋ ಪಾಪ ಪರಿಹಾರವಾಗತ್ತೆ ಅಂತ ನಾವು ಕೇಳ್ತೀವಿ. ಹಾಗೆ ಆ ದುರ್ಯೋಧನನಿಗೆ ಭೀಷ್ಮಾಚಾರ್ಯರು ಅಪಸ್ತಂಭ ವಿದ್ಯೆಯನ್ನು ಉಪದೇಶ ಮಾಡಿದ್ರು. ಈಗ ಅಪಸ್ತಂಭರ ವಿಷಯಕ್ಕೆ ಬರೋಣ. ಆ ಅಪಸ್ತಂಭರು ಎಲ್ಲೇ ಕುಳಿತಿದ್ರು ಅಲ್ಲಿ ಆ ನೀರಿನಲ್ಲಿ ಸಹಜವಾಗಿ ಜಲಚರ ಮೀನು ಮೊಸಳೆಗಳೆಲ್ಲ ಇರುತ್ತಲ್ಲ. ನಾವು ಅನ್ಕೋತೀವಿ ಯಾಕೆ ಮೀನು ಮೊಸಳೆಗಳು ಅವ್ರಿಗೇನು ಮಾಡೋದಿಲ್ಲ, ಅವರು ನಮ್ಮಂತೆ ಮನುಷ್ಯರು ಪಂಚಭೌತಿಕ ದೇಹವನ್ನು ಹೊಂದಿದ್ದಾರೆ. ಆದರೆ ಜ್ಞಾನ ಅನ್ನೋದು ಇದೆಯಲ್ಲ, ಆ ಜ್ಞಾನ ಅನ್ನೋದು ಬೇರೆ, ಜ್ಞಾನಿ ಬೇರೆ. ಆದರೆ ಎಂಥ ವಿದ್ಯೆ ಇದ್ದರೂ ಅಜ್ಞಾನಿಯಾಗಿದ್ದರಿಂದ ಸಹಜವಾಗಿ ಈಗ ಎಷ್ಟೋ ಬಾರಿ ಜನಗಳನ್ನು ನೋಡ್ತೇವೆ, ಯಾರೋ ಅವರು ಯಾವುದೇ ವೇಷದಲ್ಲಿ ಇರೋರು, ಸನ್ಯಾಸಿಗಳೇ ಆಗಿರಬೇಕು ಅಂತಿಲ್ಲ, ಗೃಹಸ್ಥರೇ ಆಗಿರಬೇಕು ಅಂತಲ್ಲ, ಒಬ್ಬೊಬ್ಬರನ್ನ ನೋಡಿದ್ರೆ ಏನೋ ಕೈ ಎತ್ತಿ ಕೈ ಮುಗಿಯೋಣ ಅಂತ ನಮಗೆ ಅನ್ನಿಸ್ತಿರುತ್ತೆ. ಅದು ಅವರ ಪ್ರಭಾವದಿಂದ ನಮಗೆ ಹಾಗೆ ಅನ್ನಿಸ್ತಿರುತ್ತೆ. ಒಳಗೆ ತತ್ವಾಭಿಮಾನಿ ದೇವತೆಗಳು, ಅವರಿಗೆ ಗೊತ್ತಿದೆ ಯಾರ ಜ್ಞಾನ ಎಷ್ಟು ಮಟ್ಟದಲ್ಲಿ ಇದೆ, ಅನುಸಂಧಾನಕ್ಕೆ ಎಷ್ಟು ಬಂದಿದೆ ಅಂತ ಹೇಳಿ ಜ್ಞಾನಿಗಳು ಬಂದಾಗ ನಮಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ನಾವು ಅದನ್ನು ಗಮನಿಸದೆ ಮುಂದೆ ಹೊರಟು ಹೋಗ್ತಾ ಇರ್ತೇವೆ. ಹೀಗೆ ಒಂದು ಸಲ ಏನಾಯಿತು, ತಪಸ್ಸು ಮಾಡಿಕೊಂಡು ಅಪಸ್ತಂಭರು ನೀರಿನಲ್ಲಿ ಕುಳಿತು ಬಿಟ್ಟಿದ್ದಾರೆ. ಅಲ್ಲಿ ಸಹಜವಾಗಿ ಜಲಚರಗಳೆಲ್ಲ ಅವರಿಂದ ಆಕರ್ಷಿತವಾಗಿ ಜ್ಞಾನದ ಪ್ರಭೆಯೇ ಆಗಿದೆ ಅಂತ ಸುತ್ತಲೂ ಗುಂಪುಗೂಡಿ ನಮಸ್ಕಾರಗಳನ್ನು ಹಾಕ್ತಿತ್ತಂತೆ. ಮೀನುಗಳು ಮೊಸಳೆಗಳು ಹೇಳ್ತಿತ್ತಂತೆ, ನಾವು ಯಾವ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗುವುದು ಮಾನವ ಜನ್ಮದಲ್ಲಿ, ಆದರೆ ಇಂತಹ ಋಷಿಮುನಿಗಳು ಇವತ್ತು ಕೂತಿದ್ದಾರೆ, ಇದು ಇಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಪ್ರದಕ್ಷಿಣ ನಮಸ್ಕಾರ ಹಾಕಿ ನೋಡಿ. ಅಂತಹ ಎಂತೆಂತಹ ಜೀವರು ಯಾವ ಯೋನಿಯಲ್ಲಿ ಬಂದರೋ ಭಗವಂತ ನೋಡಿ. ನಾವು ಮನುಷ್ಯರಾಗಿ ಒಂದು ಪ್ರದಕ್ಷಿಣ ನಮಸ್ಕಾರ ಹಾಕೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತೀವಿ. ಆಗ ಭಗವಂತ ಎಂಥ ಯೋನಿಯಲ್ಲಿ, ಸ್ವಾಮಿ ಮುಂದೆ ನನಗೆ ಎಂತಹ ಯೋನಿ ಕೊಟ್ಟರೋ ಆ ಯೋನಿ ಕೊಡು. ಆದರೆ ಋಷಿ ಮುನಿಗಳ ಒಂದು ಸುತ್ತಮುತ್ತ ಅವರಿಗೆ ಒಂದು ಪ್ರದಕ್ಷಿಣೆ ಮಾಡಿ ಅವರು ಹಾಕಿದಂಥ ಆಹಾರವನ್ನು, ಅವರು ಉಸಿರಾಡಿ ಬಿಟ್ಟ ಉಸಿರನ್ನ ನಾನು ಉಸಿರಾಡುವಂತಹ ಒಂದು ಆ ಚಿಂತನೆಯನ್ನ, ಅಂದರೆ ಅಂತಹ ಸಂದರ್ಭವನ್ನ ನನಗೆ ಒದಗಿಸು ಅಂತ ಕೇಳಬೇಕು. ಹಾಗೆ ಅಪಸ್ತಂಭರು ಅಲ್ಲಿ ಆ ಒಂದು ಎಲ್ಲ ಜಲಚರ ಪ್ರಾಣಿಗಳು ಅವರನ್ನ ದೇವಸ್ಥಾನದಲ್ಲಿ ಹೇಗೆ ಭಕ್ತರೆಲ್ಲರೂ ನಮಸ್ಕಾರ ಹಾಕಿ ಉದ್ಧಾರ ಆಗ್ತಿದ್ರು, ಆ ರೀತಿ ಮೀನು ಮೊಸಳೆಗಳು ಎಲ್ಲ ಜಲಚರ ಪ್ರಾಣಿಗಳು ಅವರಿಗೆ ನಮಸ್ಕಾರ ಹಾಕ್ತಾ ಇದೆ. ಆಗ ಬೆಸ್ತರು ಮೀನು ಹಿಡಿಯೋದಕ್ಕೆ, ಅವರ ಉದ್ಯೋಗವೇ ಅದು, ಮೀನು ಹಿಡಿದು ತಿನ್ನುವಂತಹ ಜನರಿಗೆ ಮಾರುವುದು ಬೆಸ್ತರ ಕೆಲಸ. ಆಗ ಮೀನು ಹಿಡಿಯೋದಕ್ಕೆ ಬರ್ತಾರೆ. ಒಂದೇ ಕಡೆಯಲ್ಲಿ ಎಲ್ಲ
ಮೀನುಗಳು, ಇಷ್ಟು ದೊಡ್ಡ ಜಲರಾಶಿ ಇದೆ, ಆದರೆ ಎಲ್ಲೂ ಇಲ್ಲ ಮೀನುಗಳು. ಎಲ್ಲ ಮೀನುಗಳು ಇಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾ ಇದೆ. ಆಗ ನೋಡ್ತಾರೆ, ಓಹೋ ಎಲ್ಲ ಮೀನುಗಳು ಇಲ್ಲೇ ಇದೆ ಅಂತ ಹೇಳಿ ಅವರಿಗೆ ಬಹಳ ಖುಷಿಯಾಗಿ ಬಲೆಯನ್ನ ಬೀಸ್ತಾರೆ ಬೆಸ್ತರು. ಆಗ ಎಲ್ಲ ಮೀನುಗಳು ಏಕಕಾಲದಲ್ಲಿ ಬಲೆಯಲ್ಲಿ ಸಿಕ್ಕಿಬಿತ್ತು. ಅದರೊಂದಿಗೆ ಅಪಸ್ತಂಭರು ಆ ಬಲೆಯೊಳಗೆ ಸಿಲುಕಿಕೊಂಡರು. ನೋಡಿ, ಜ್ಞಾನಿಗಳು ನಮಗೆ ಈ ಒಂದು ಭೂಲೋಕವೇ ಬೇಡ, ನನ್ನ ಪಾಡಿಗೆ ನಾನು ದೇವನ ಸ್ಮರಣೆ ಮಾಡ್ತಾ ಕೂತ್ಕೊಂತೀನಿ ಅಂದ್ರು. ಈ ಬಂಧನ ಅನ್ನೋದಿದೆಯಲ್ಲ, ಸಂಸಾರವೇ ಬಂಧನ. ನೀನು ಎಲ್ಲಿ ಹೋದರೂ ಜಡಭರತ ಹಾಗೆ ಎಲ್ಲ ಮುದ್ದಾದ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರು, ನನಗೆ ಇವರು ಯಾರೂ ಬೇಡ, ನಾನು ದೇವನ ಸ್ಮರಣೆ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿ ಒಂದು ಜಿಂಕೆ ತಗಲಾಕೊಳ್ತು. ಆ ಜಿಂಕೆಯ ವ್ಯಾಮೋಹದಲ್ಲಿ ಜಿಂಕೆ ಪ್ರತಿ ಕ್ಷಣದಲ್ಲಿ ಜಿಂಕೆಯನ್ನ ತಾನು ಮನಸ್ಸಿನಲ್ಲಿ ತೆಗೆದುಕೊಂಡಿದ್ರಿಂದ ಮುಂದೆ ಜಿಂಕೆಯೇ ಆಗಿ ಹುಟ್ಟಿದ ಅಂತ ನಾವು ಕೇಳ್ತೇವೆ. ಈ ಬಂಧನ ಅನ್ನೋದು ಸಂಸಾರದಲ್ಲಿ ಇರ್ತಕ್ಕಂಥ ಯಾರಿಗೂ ಬಿಟ್ಟಿದ್ದಲ್ಲ. ಆದರೆ ಇಂತಹ ಬಲೆ ಇದೆಯಲ್ಲ, ಈ ಬಲೆಯಲ್ಲಿ ಜ್ಞಾನಿಗಳು ಅವರಿಗೆ ಗೊತ್ತೇ ಇಲ್ಲ ನಾವು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಆಗ ಆ ಬೆಸ್ತರು ಜೋರಾಗಿ ಎಳೆದು ಯಾವಾಗ ಭೂಮಿಗೆ ಕರೆದುಕೊಂಡು ಬಂದ್ರೋ ಆಗ ಅವರ ಒಂದು ಸಮಾಧಿ ಅವಸ್ಥೆ ಹೋಯ್ತೋ, ಒಳಗೆ ಎಚ್ಚರಿಕೆ ಅವಸ್ಥೆ ಬಂತು. ಆಗ ನೋಡಿ ಕಣ್ಣು ಬಿಡ್ತಾರೆ. ಆ ಬೆಸ್ತರು ನೋಡಿ ಭಯಭೀತರಾಗಿ ಬಿಡ್ತಾರೆ. ಅಯ್ಯೋ, ಇಂತಹ ಮಹರ್ಷಿಗಳು, ಇವರಿಗೆ ಇಂಥ ಒಂದು ಜಲದಲ್ಲಿ ಇಷ್ಟು ಕಾಲ ಇದ್ರು ಮೀನು ಇವಾಗ ನಾವು ಮೀನನ್ನ ಯಾವತ್ತೂ ಮುಟ್ಟು ನೋಡಿಲ್ಲ. ಮೀನನ ಆ ಒಂದು ಮೇಲ್ಮೈ ಋಷಿ ಮುನಿಗಳು ಮನುಷ್ಯರ ಒಂದು ಇದರಲ್ಲಿ ಭೂಭಾಗದಲ್ಲಿ ಬದುಕುವಂತಹ ಮನುಷ್ಯನ ಚರ್ಮ ಹೇಗಿರುತ್ತೋ ಹಾಗೆ ಆ ಮೀನಿನ ಚರ್ಮವು ಹಾಗೇ ಇರುತ್ತೆ ಅಂತ ನಾವು ತಿಳಿಬಾರದು. ಆ ರೀತಿಯ ಪ್ರತಿಯೊಂದು ಜೀವಿಗಳ ಸೃಷ್ಟಿ ವಿಭಿನ್ನವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಒಂದು ಹನಿ ನೀರು, ಈಗ ಒಬ್ಬ ಮೀನಿಗೆ ನೀರಿಲ್ಲ ಅಂದ್ರೆ ಸರಿ, ಮೀನು ನೀರಲ್ಲೇ ಇರುತ್ತೆ. ಆದರೆ ಒಬ್ಬ ಋಷಿ, ಅವನಿಗೆ ಒಂದು ಚೂರು ಅವನ ಬಟ್ಟೆ ಒದ್ದೆ ಆಗಿಲ್ಲ, ಅವನ ಯಾವ ವಸ್ತ್ರಗಳಾಗ್ಲಿ, ಅವನ ಕೂದಲಾಗ್ಲಿ, ಅವನ ಚರ್ಮವಾಗಲಿ ನೀರಿಗೆ ಅಂಟೇ ಇಲ್ಲ. ಅದನ್ನು ನೋಡಿ ಬೆಸ್ತರು ಗಾಬರಿ ಬಿದ್ದು ಅವರನ್ನ ದೀರ್ಘದಂಡ ನಮಸ್ಕಾರ ಹಾಕಿ ಕ್ಷಮೆಯಾಚನೆ ಮಾಡ್ತಾರೆ. ಆಗ ಮಹರ್ಷಿಗಳು, ನಾನು ಇವಾಗ ನಿಮಗೆ ಸೇರಿಬಿಟ್ಟಿದ್ದೇನೆ, ನೀವು ಬಲೆ ಹಾಕಿ ನನ್ನನ್ನು ಹಿಡಿದಿದ್ದೀರಾ, ಆದರೆ ನೀವು ರಾಜನ ಬಳಿಗೆ ಹೋಗಿ ಮಹಾರಾಜನ ಬಳಿಗೆ ಹೋಗಿ ಆ ಮಹಾರಾಜನನ್ನ ಕರೆದುಕೊಂಡು ಬನ್ನಿ ಎಂದಾಗ ಕರೆದುಕೊಂಡು ಬರ್ತಾರೆ. ಬಂದಾಗ ರಾಜನಿಗೆ ಇವರು ಅಪಸ್ತಂಭರು ಹೇಳ್ತಾರೆ, ಅಪ್ಪ ನೀನು ಒಂದು ಬೆಲೆಯನ್ನ ನಿರ್ಧಾರ ಮಾಡು, ನನ್ನ ಬೆಲೆಯನ್ನ ನಿರ್ಧಾರ ಮಾಡು, ಬೆಸ್ತನಿಗೆ ಕೊಡು, ಆ ನಂತರ ನಾನು ಸ್ವತಂತ್ರನಾಗ್ತೇನೆ. ಎಂತಹ ಒಂದು ಚಿಂತನೆ ನೋಡಿ. ಆ ಮೀನುಗಳು ಸಹಜವಾಗಿ ನನ್ನ ಒಂದು ಸಂಗಾತಿಗಳಾಗಿತ್ತು. ಭಗವಂತನ ಅನುಗ್ರಹ ಪಡೆಯುವಂತಹ ಯಾವ ಜೀವರು ಆ ಯೋನಿಗಳಲ್ಲಿ ಬಂದಿದ್ರೋ ಗೊತ್ತಿಲ್ಲ, ಅಪಸ್ತಂಭ ಋಷಿಗಳಲ್ಲಿ. ನಾವು ಅದೇ ಕೇಳಿಕೊಳ್ಳಬೇಕು, ಯಾವುದೇ ಜನ್ಮ ಬರಲಿ ಜ್ಞಾನಿಗಳ ಒಡನಾಟ ನಮಗೆ ಇರಲಿ ಅಂತ. ಆಗ ಅಲ್ಲಿ ನಾಭಾಗನೆಂಬ ಮಹಾರಾಜ ಇದ್ದ. ಆ ನಾಭಾಗನ ಬಳಿ ಆ ನಾಭಾಗ ಬಂದ, ಋಷಿ ಮುನಿಗಳ ಜೊತೆಗಳೇ ಬಂದಿದ್ದಾನೆ. ಆ ಬೆಸ್ತರು ನಾಭಾಗನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ರಾಜ ಹೇಳ್ತಾನೆ, ಆಯ್ತಪ್ಪ, ನಿಮಗೆಲ್ಲ 1,00,000 ನಾಣ್ಯವನ್ನ ಕೊಡ್ತೇನೆ, ಮಹರ್ಷಿಗಳನ್ನ ಬಿಟ್ಟು ಬಿಡಿ. ಬೆಸ್ತರಿಗೆ, ಸ್ವಾಮಿ ನಮಗೆ ಏನೂ ಕೊಡೋದು ಬೇಡ, ಋಷಿ ಮುನಿಗಳು ಅವರ ಅನುಗ್ರಹವಾದರೆ ಸಾಕು, ನಾವು ಹೊರಟು ಬಿಡ್ತೇವೆ ಅಂದ್ರೆ ಋಷಿಗಳು ತಡೆದು ಹೇಳ್ತಾರೆ, ಇಲ್ಲ ನೀವು ಇಲ್ಲೇ ಇರಬೇಕು, ನನ್ನ ಬೆಲೆಯನ್ನ ನಿರ್ಧಾರ ಮಾಡು. ಅಷ್ಟು ಕಡಿಮೆಯ 1,00,000 ನಾಣ್ಯಕ್ಕೆ ನಾನು ಸಿಕ್ಕು ಬಿಡ್ತೇನಾ ಅಂತ ಅಪಸ್ತಂಭರು ನೋಡಿದ್ರೆ ಆಗ ಇಲ್ಲ, ಸೂಕ್ತ ಬೆಲೆ ಆಗಿಲ್ಲ ಅಂತ ಹೇಳಿ ಹೆಚ್ಚು ಮಾಡ್ಕೊಂಡು ಹೋಗ್ತಾನೆ ನಾಭಾಗ. ಆದರೆ ಅವರು ಒಪ್ಪೋದೇ ಇಲ್ಲ. ಕೊನೆಗೆ ತನ್ನ ಸಂಪೂರ್ಣ ರಾಜ್ಯ ಸಂಪತ್ತನ್ನೇ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಆದರೂ ಮಹರ್ಷಿಗಳು ಒಪ್ಪೋದಿಲ್ಲ ಅಂದ್ರೆ ನನ್ನ ಬೆಲೆ ಅಷ್ಟೇನಾ? ದ್ರವ್ಯದಿಂದ ಜ್ಞಾನಿಯ ಬೆಲೆ ಅಳಿಯೋದಕ್ಕೆ ಆಗೋದಿಲ್ಲ. ನಮಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದೇ ರೀತಿಯ ಒಂದು ಜಾನುಶ್ರುತಿ, ರೈಕ್ವ ಅಂತ ಹೇಳಿ ಒಬ್ಬ ಮಹಾನು ಅಪರೋಕ್ಷ ಜ್ಞಾನಿಯ ಕಥೆ ಬರುತ್ತೆ. ಹಾಗೆ ಇವತ್ತಿನ ದಿನ ಆ ರೈಕ್ವನಿಗೆ ಸಮಾನನಾದಂತಹ ಇಂತಹ ಋಷಿ ಮುನಿಗಳು ಹೇಳ್ತಾರೆ, ನೀನು ನನ್ನ ಬೆಲೆಯನ್ನ ಜೀವ ಜಡಗಳಿಂದ ಕಟ್ಟೋದಕ್ಕೆ ಆಗೋದಿಲ್ಲ. ಆಗ ಅವರು, ನೀನು ನಿನ್ನ ಪುರೋಹಿತರೊಡನೆ ಸಮಾಲೋಚನೆ ಮಾಡು, ಅವರು ಹೇಳ್ತಾರೆ ಎಂದಾಗ ಅಲ್ಲಿ ಲೋಮಶರೆಂಬ ಮುನಿಗಳು ಕರುಸಹಿತವಾದಂತಹ ಒಂದು ಹಸುವನ್ನ ಮಹರ್ಷಿಗಳಿಗೆ ಒಂದು ಕೊಟ್ಟು ಅವರನ್ನ ಬಿಡಿಸಿಕೋ ಅಂತ ರಾಜನಿಗೆ ಅವರು ಹೇಳ್ತಾರೆ. ಆಪಸ್ತಂಭರು ಹಾಗೆ ಹೇಳಿದಾಗ ತೃಪ್ತರಾಗಿ, ಅಲ್ಲ ಈಗ ಜಡ ಅದು, ಈಗ ನೋಡಿ, ಒಂದು ಹಸುವು ಜೀವನೇ ಅಲ್ವಾ, ಜೀವಕ್ಕೆ ಜೀವ ಬೆಲೆಯಾಗತ್ತಾ? ಈಗ ಒಂದು ಜೀವ, ಅಪಸ್ತಂಭ ಋಷಿಗಳು ಸಜ್ಜೀವರು,
ಈ ಒಂದು ಹಸು ಏನು ಮಾತೇ ಆಡೋದಕ್ಕೆ ಬರದೇ ಇರ್ತಕ್ಕಂಥ ಒಂದು ಪ್ರಾಣಿ. ಇದು ಹೇಗೆ ಅವರು ಒಪ್ಪಿಕೊಂಡರು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಭಗವಂತ ಗೋಬ್ರಾಹ್ಮಣ ಹಿತಾಯಚ, ಗೋವು ಮತ್ತು ಬ್ರಾಹ್ಮಣರಿಗೆ ಸಮಾನವಾದಂತಹ ಗೌರವ ಕೊಡಬೇಕು ಅಂತ ಭಗವಂತನ ನಿಯಮ ಇದೆ. ಅದಕ್ಕಾಗಿ ಭಗವಂತನ ನಿಯಮದಿಂದ ಅವರು ಅದನ್ನ ಒಪ್ಪಿಕೊಂಡಿದ್ದಾರೆ. ಎಲ್ಲವನ್ನು ತರ್ಕ ಮಾಡಬಾರದು. ದೇವನ ಆ ಒಂದು ನಿಯಮ ಏನಿದೆ ಅದಕ್ಕೆ ನಾವು ವಿರುದ್ಧವಾಗಿ ಚಿಂತನೆ ಮಾಡಬಾರದು ಅಂತ ಅಲ್ಲಿ ತೋರಿಸಿಕೊಡ್ತಾರೆ. ಇನ್ನು ಈ ಕಥೆ ಮತ್ಸ್ಯ ಪುರಾಣದಲ್ಲಿ ಬರುತ್ತೆ, ಬ್ರಹ್ಮ ಪುರಾಣದಲ್ಲಿ ಬರುತ್ತೆ. ಇನ್ನು ಈ ಕಥೆಯನ್ನು ನಾವು ಎಲ್ಲೋ ಕೇಳಿದ್ದೇವೆ ಅಂತ ನಿಮಗೆ ಆವಾಗಿಂದ ಅನ್ನಿಸ್ತಿರ್ಬೋದು. ಮಹಾಭಾರತದಲ್ಲಿ ಚವನ ಋಷಿಗಳ ಬಗ್ಗೆ ನಾವು ಹೇಳ್ತಿದ್ವಲ್ಲ, ಆ ಚವನ ಋಷಿಗಳಲ್ಲೂ ಇದೇ ರೀತಿಯಾದಂತಹ ಕಥೆ ಬರುತ್ತೆ. ಅಂದ್ರೆ ಇಲ್ಲಿ ಗೋವಿನ ಮಹಿಮೆಯನ್ನ ಬ್ರಾಹ್ಮಣರು ಹೇಗೆ ಸಾರ್ತಾ ಇದ್ರು ಹಿಂದೆ ಅಂತ ಹೇಳಿ ಇದೇ ರೀತಿಯಾಗಿ ಎಷ್ಟೋ ಋಷಿಗಳಲ್ಲಿ ನಾವು ಈ ರೀತಿಯ ಚಿಂತನೆಯನ್ನ ಕಾಣ್ತೇವೆ. ಈಗ ಆಪಸ್ತಂಭರಿಗೆ ಯೋಗ ಸಾಧನೆಯ ಹಂಬಲ ಪ್ರತಿ ಕ್ಷಣದಲ್ಲಿ ಹೇಗೆ ಹನುಮಂತ ದೇವರು ನನಗೆ ಭಕ್ತಿ ರಲಂ ಕ್ಷಣೇ ಕ್ಷಣೆ ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆ, ರಾಮದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ. ಸ್ವಾಮಿ, ನನ್ನ ಭಕ್ತಿಯು ಕ್ಷಣ ಕ್ಷಣಕ್ಕೂ ವೃದ್ಧಿಯಾಗ್ತಾ ಹೋಗ್ಬೇಕು. ಚಂದ್ರ ನೋಡಿ, ನಮ್ದು ಚಂದ್ರ ಒಂದು ಹೇಗೆ ವೃದ್ಧಿ ಆಗ್ತಾನೋ ಹಾಗೆ ಇಳಿದು ಬಿಡ್ತಾನೆ. ನಮ್ಮ ಜೀವನವೂ ಅಷ್ಟೇ. ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸತ್ಕಾರ್ಯವನ್ನು ಚೆನ್ನಾಗಿ ಮಾಡಿ ಹರಿಪ್ರಿಯತಾಮ್ ಅಂತೇವೆ. ಆ ನಂತರ ಸಾವಿರ ನೊಣ ಸೊಳ್ಳೆಗಳಂತೆ ಆ ಒಂದು ನಮ್ಮನ್ನ ಮುತ್ತಿ ಬಿಡ್ತವೆ ಕಷ್ಟಗಳು. ಆಗ ಸ್ವಾಮಿ ಕಷ್ಟ ಪರಿಹಾರ ಮಾಡು ಅಂತ ಕೇಳೇ ಬಿಡ್ತೇವೆ. ಶ್ರೀ ಹರಿಪ್ರಿಯತಾಮ್ ಅನ್ನುವ ಚಿಂತನೆ ಹೋಗಿಯೇ ಬಿಡುತ್ತೆ ನಮಗೆ. ಆದರೆ ಇಲ್ಲಿ ಅವರು ಹೇಳ್ತಾರೆ, ಆಪಸ್ತಂಭರಿಗೆ ಕ್ಷಣ ಕ್ಷಣಕ್ಕೂ ಯೋಗವನ್ನ ಕಲಿಯುವಂತಹ ಹಂಬಲ ಜಾಸ್ತಿ ಇದೆ. ವಿದ್ಯಾರ್ಥಿಗೆ ಇರಲೇಬೇಕಾದಂತಹ ವಿದ್ಯೆಯ ಬಗ್ಗೆ ನಮ್ಮಲ್ಲಿ ಇವತ್ತಿನ ವಿದ್ಯಾರ್ಥಿಗಳು ಅಂತ ಕರೆಯೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವಿದ್ಯೆ ಯಾಕೆ ಓದ್ತಿಯಪ್ಪ ನೀನು? ಇಲ್ಲಿ ಪೇಜಾವರದಲ್ಲಿ ಶ್ರೀಕೃಷ್ಣನ ಒಂದು ಮಂದಿರದಲ್ಲಿ ಉಡುಪಿಯಲ್ಲಿ ಕೇಳಿದಂತ ಮಾತು, ಸ್ವಾಮಿಗಳು ಒಬ್ಬ ಹುಡುಗನ ಬಂದ, ಅವನನ್ನ ವಿದ್ಯಾರ್ಥಿಯಾಗಿ ಸೇರಿಸ್ಕೊಳ್ಳೋಕೆ ಮುಂಚೆ ಕೇಳಿದ್ರು, ಏನಪ್ಪ ಯಾಕಾಗಿ ನೀನು ವಿದ್ಯೆ ಕಲಿಯಕ್ಕೆ ಬಂದಿದ್ಯಾ? ಸ್ವಾಮಿ, ನಾನು ಚೆನ್ನಾಗಿ ವಿದ್ಯೆ ಕಲಿಬೇಕು ಅನ್ನೋ ಆಸೆ. ಆಯ್ತಪ್ಪ, ವಿದ್ಯೆ ಕಲಿತ ಮೇಲೆ ಏನು ಮಾಡ್ತೀಯಾ? ವಿದ್ಯೆ ಕಲಿತ ಮೇಲೆ ನಾನು ಒಳ್ಳೆಯ ಶಾಸ್ತ್ರ ಪಂಡಿತನಾದ್ರೆ ನನಗೆ ಒಳ್ಳೆಯ ಹೆಣ್ಣು ಆದರೆ ಒಳ್ಳೆಯ ಸಂಬಂಧ ಸಿಗತ್ತೆ. ಆ ಸಂಬಂಧದಿಂದ ನಾನು ಸಂಪಾದನೆಯೂ ಅಷ್ಟೇ ಒಳ್ಳೆ, ನಾನು ಇಂಥ ವಿದ್ಯೆ ಸಂಪಾದನೆ ಮಾಡಿದ್ದೀನಿ ಅಂದರೆ ಧನ ನನ್ನ ಹುಡುಕಿಕೊಂಡು ಬರುತ್ತೆ, ಯಶಸ್ಸು ಕೀರ್ತಿ ಎಲ್ಲವೂ ಸಿಗತ್ತೆ ಸ್ವಾಮಿ. ಅವನು ಚೆನ್ನಾಗಿ ಧನ ಸಂಪಾದನೆ ಮಾಡಬಹುದು. ಆಗ ಅವ್ರು ಹೇಳ್ತಾರೆ, ಧನ ಸಂಪಾದನೆಗಾಗಿ ಈ ಒಂದು ವಿದ್ಯೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲಪ್ಪ. ಬೇರೆ ಯಾವ ವಿದ್ಯೆಯನ್ನು ಕಲ್ತ್ರೂ ನೀನು ಧನ ಸಂಪಾದನೆ ಮಾಡಬಹುದು. ಅಧ್ಯಾತ್ಮ ವಿದ್ಯೆ ಇರೋದು ದೇವನನ್ನ ಮೆಚ್ಚಿಸೋದಕ್ಕಾಗಿ. ಆದರೆ ನೀನು ಅದನ್ನ ಯಶಸ್ಸು ಕೀರ್ತಿಗಾಗಿ ಬಳಸಿಕೊಂಡರೆ ತಪ್ಪಾಗತ್ತೆ. ನೀನು ಇನ್ನೂ ಕೂಸಿದ್ಯಾ, ಹೋಗಿ ಇನ್ನೂ 1 ವರ್ಷ ಬಿಟ್ಟುಕೊಂಡು ಬಾ, ನಿನಗೆ ಇದನ್ನ ಕಲೀಲೇಬೇಕು ಅನ್ನುವಂಥ ಹಂಬಲ ನಿನಗೆ ಇದ್ದರೆ, ಅಂದ್ರೆ ಹಂಬಲವನ್ನ ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ಇದೆಯಲ್ಲ, ಅದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಇದ್ದರೆ ಬಾ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅಂತ ನಾವು ಕೇಳ್ತೇವೆ. ಹೀಗೆ ಆಪಸ್ತಂಭರಿಗೆ ಯೋಗ ಸಾಧನೆ ಅವರನ್ನ ನೆನೆಸಿಕೊಂಡರೆ ಅಂತೆ ಅಧ್ಯಾತ್ಮ ಸಾಧನೆಯ ಹಂಬಲ ನಮಗೆ ಜಾಸ್ತಿ ಆಗುವಂತೆ ಮಾಡ್ತಾರೆ ಆಪಸ್ತಂಭ ಋಷಿಗಳು. ಆಪಸ್ತಂಭ ಋಷಿ ಗುರುಭ್ಯೋ ನಮಃ ಅಂತ ಹೇಳಿ ನಾವು ಯಾರನ್ನೇ ಆಗಲಿ ಋಷಿ ಮುನಿಗಳನ್ನ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನಾವು ಎಂಥ ದೊಡ್ಡ ಋಷಿಗಳಿರ್ಬೋದು, ಆದರೆ ನಾವು ಸಣ್ಣವರಾಗಿ ಸ್ವಾಮಿ ನೀವು ನಮ್ಮ ಮನಸ್ಸಿಗೆ ಬರಬೇಕು. ನಮ್ಮ ಮನಸ್ಸು ಆ ರೀತಿಯ ಕೊಳಕಿನಿಂದ ನೂರಾರು ಜೀವಜಡಗಳ ಒಂದು ಸಂಸ್ಕಾರದಿಂದ ಕೊಳಕಾಗಿದೆ. ಹೌದು ಸ್ವಾಮಿ, ಆದರೆ ಇಲ್ಲಿಯೇ ಭಗವಂತ ಇದ್ದಾನೆ, ತತ್ವಾಭಿಮಾನಿ ದೇವಿ ವಾಯುದೇವರಿದ್ದರೆ ಸ್ವಾಮಿ, ವಾಯುದೇವರಂತಹ ಶುದ್ಧೀಕರಣ ಮಾಡುವಂಥವ್ರು ಯಾರೂ ಇಲ್ಲ. ಆ ವಾಯುದೇವರ ಪಾದದ ಬಳಿ ಬಹಳ ಶುದ್ಧವಾಗಿರ್ತಕ್ಕಂಥ ಜಾಗ ಇದೆ, ನೀವು ಬನ್ನಿ. ಯಾಕೆಂದ್ರೆ ಒಬ್ಬ ಋಷಿ ಮುನಿಗಳನ್ನ ಕರಿಬೇಕಾದ್ರೆ ಮನೆಯನ್ನ ಎಷ್ಟು ಸ್ವಚ್ಛ ಮಾಡ್ತೀವಿ, ಆದರೆ ಋಷಿ ಮುನಿಗಳನ್ನ ಕರಿಬೇಕಾದರೆ ಮನಸ್ಸನ್ನ ಸ್ವಚ್ಛ ಮಾಡಿಕೊಳ್ಳಬೇಕು. ಆದರೆ ಆಗೋದಿಲ್ಲ, ಮನಸ್ಸು ಸದಾ ನಮಗೆ ಕೊಳಕಾಗೆ ಹಾಗೆ ಇರುತ್ತೆ. ಆದರೆ ನಮ್ಮಲ್ಲಿ ಭಗವಂತ ಇದ್ದಾನಲ್ಲ, ಅಲ್ಲಿ ಶುದ್ಧಿಯಾಗಿದೆ ಅಲ್ವಾ, ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ವಾಯುದೇವರಿದ್ದಾರೆ, ತತ್ವಾಭಿಮಾನಿಗಳಿದ್ದಾರೆ, ಆ ಜಾಗ ಪರಿಶುದ್ಧವಾಗಿದೆ, ನೀವು ಬನ್ನಿ ಅಂತ ಹಂಬಲದಿಂದ ವಿದ್ಯೆಯನ್ನ ಕಲಿಯುವ ಹಂಬಲಕ್ಕಾಗಿ ಅವರನ್ನ ಪ್ರಾರ್ಥನೆ ಮಾಡಬೇಕು. ಲೌಕಿಕ ಯಾವುದೇ ಕಾರ್ಯಸಿದ್ಧಿಗಾಗಿ ಋಷಿ ಮುನಿಗಳನ್ನ ಕೇಳಬಾರದು. ನಾವು ದೊಡ್ಡ ಮಹಾರಾಜರ ಬಳಿ ಹೋಗಿ ಒಂದು ಅಂಗವಸ್ತ್ರ ಕೊಡಪ್ಪ, ಒಂದು ಮಡ್ಪಂಚೆ ಕೊಡು ಅಂತ ಕೇಳಿದ್ರೆ ಎಷ್ಟು ಮೂರ್ಖ ಅಂತ ಹೇಳ್ತಾರೋ
ಅಂಥ ಮೂರ್ಖತನ ನಾವು ಪಡೆಯಬಾರದು. ನಾವು ಋಷಿಮುನಿಗಳನ್ನು ಸ್ವಾಮಿ ಭಗವಂತನ ಶ್ರೀ ಹರಿಪ್ರಿಯತಾಮ್ ಅನ್ನುವಂತಹ ಕರ್ಮಗಳನ್ನು ನನ್ನಿಂದ ಮಾಡಿಸಿ ಕಾಲಕ್ಕೆ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ಎನ್ನುವ ಪ್ರಾರ್ಥನೆಗಾಗಿ ಋಷಿಮುನಿಗಳನ್ನು ತಿಳಿಬೇಕು. ಆಪಸ್ತಂಭ ಋಷಿಗಳನ್ನು ಸ್ಮರಣೆ ಮಾಡಿದ್ರೆ ನಮ್ಮ ಯೋಗ ಸಾಧನೆ, ಅಧ್ಯಾತ್ಮ ಸಾಧನೆಯ ಹಂಬಲ ನಮಗೆ ಹೆಚ್ಚು ದಿನಕ್ಕೂ ಹೆಚ್ಚಾಗುವಂತೆ ಮಾಡ್ತಾರೆ. ಇವರು ನರ್ಮದಾ ಮತ್ತು ಮಚ್ಚ ಎಂಬ ನದಿಗಳ ಸಂಗಮದಲ್ಲಿ ಬಹಳ ಕಾಲ ನರ್ಮದಾ ನದಿಯನ್ನ ದಡದಲ್ಲಿ ಹೋದಾಗ ಆಪಸ್ತಂಭ ಋಷಿಗಳನ್ನ ಕಂಪಲ್ಸರಿ ಅಂದರೆ ನಿಖರವಾಗಿ ಅವರನ್ನು ಸ್ಮರಣೆ ಮಾಡಲೇಬೇಕು. ನರ್ಮದಾ ನದಿ ದಡದಲ್ಲಿ ಅವರು ಬಹಳ ಒಂದು ಸಂಗಮದಲ್ಲಿ ಬಹಳ ಯೋಗ ಸಾಧನೆಯನ್ನ ಮಾಡ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಯೋಗ ಬಲದಿಂದ ಅವರು ಭಗವಂತನನ್ನ ಕಂಡಿದ್ದರು. ಹೀಗೆ ನೀರಿನಲ್ಲಿ ಅವರು ಯೋಗಾಸಕ್ತರಾಗಿ ಒಮ್ಮೆ ಕುಳಿತರೆ ಸಾಕು, ಅವರ ಉಜ್ವಲ ತಪ ಪ್ರಭಾವಕ್ಕೆ ಸೋತು ಜಲಚರಗಳೆಲ್ಲ ಗುಂಪಾಗಿ ದೇವಸ್ಥಾನ ಇದು ಅಂತ ತಿಳಿದು ಪ್ರದಕ್ಷಿಣ ನಮಸ್ಕಾರ ಹಾಕ್ತಿತ್ತು. ಆ ಪ್ರಾಣಿಗಳೆಲ್ಲ ಮಹರ್ಷಿಯ ಆ ಜೊತೆ ಆನಂದದಿಂದ ಇದ್ದು ಬಿಡ್ತಿತ್ತು. ಜ್ಞಾನದ ಪ್ರಭಾವವೇ ಹಾಗೆ. ನಾವು ಹೇಳ್ತೇವೆ ನೋಡಿ, ತುಂಬ ಚೆನ್ನಾಗಿ ಮನೆಯಲ್ಲಿ ಅಡಿಗೆ ಮಾಡ್ತಿರ್ತಾರೆ, ಒಳ್ಳೆಯ ವಾಸನೆ ಬರುತ್ತೆ, ನಾವು ಅಲ್ಲೇ ಕೂತು ಬಿಡ್ತೀವಿ, ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಇವತ್ತು ಇವ್ರ ಮನೇಲಿ ಮಾಡ್ತಿರ್ತಕ್ಕಂಥ ಪದಾರ್ಥ ತಿಂದುಕೊಂಡೆ ಮನೆಗೆ ಹೋಗೋಣ ಅಂತ ಅಲ್ಲೇ ಎಲ್ಲ ಕೆಲಸ ಬಿಟ್ಟು ಕೂತ್ಕೋತೀವಲ್ಲ. ಹಾಗೆ ಜಲಚರ ಪ್ರಾಣಿಗಳು ಬೇರೆ ನದಿಯ ಭಾಗಕ್ಕೆ ಹೋಗ್ತಾನೆ ಇರ್ಲಿಲ್ವಂತೆ. ಇಲ್ಲಿ ನಮಗೆ ಇವರು ರಕ್ಷಣೆ ಕೊಡ್ತಾರೆ, ಇಲ್ಲಿದ್ದರೆ ನನಗೆ ಯಾವ ರೀತಿಯಲ್ಲಿ ಆ ಧೈರ್ಯ ಬರ್ತಿತ್ತಂತೆ ಆ ಜಲಚರ ಪ್ರಾಣಿಗಳಿಗೆ ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ. ಹೀಗೆ ಬೆಸ್ತರಂತೂ ಬೇರೆ ಕಡೆ ಮೀನನ್ನು ಹಿಡಿಯೋಕೆ ಹೋಗ್ತಾನೆ ಇರಲಿಲ್ಲ. ಈ ಸಂಗಮ ಕ್ಷೇತ್ರ ನರ್ಮದಾ ಮತ್ತು ಮಚ್ಚಾ ನದಿಗಳ ಸಂಗಮ ಕ್ಷೇತ್ರದಲ್ಲೇ ಆ ಬೆಸ್ತರು ಬರ್ತಿದ್ರು. ಅಧಿಕವಾದಂಥ ಮೀನುಗಳು ಇಲ್ಲೇ ಸಿಗತ್ತೆ ಅಂತ ಅವರು ತಿಳಿದಿದ್ರು. ಹೀಗೆ ಆಪಸ್ತಂಭರು 4 ಅಥವಾ 5 ಕೃತಿಗಳು ಅವರದು ಇವತ್ತು ಉಪಲಬ್ಧವಿದೆ. ಅದಕ್ಕೆ ಒಟ್ಟು ಆಪಸ್ತಂಭ ಕಲ್ಪಸೂತ್ರ ಅಂತ ಕರೀತಾರೆ. ಕಲ್ಪವು ವೇದಾಂಗವೆಂದು ಹೇಳುವಂತಹ ಕಲ್ಪ ಅನ್ನೋದು ಷಡಂಗಗಳು, ವೇದದ ಷಡಂಗಗಳಲ್ಲಿ ಒಂದು. 6 ಶಾಸ್ತ್ರಗಳಲ್ಲಿ ಕಲ್ಪ ಅನ್ನೋದು ಒಂದಾಗಿದೆ. ಹೀಗೆ ವ್ರತಾದಿಗಳು, ನಾವಿವತ್ತು ಏನು ವ್ರತ ನಿಯಮ ಎಲ್ಲವನ್ನ ತಿಳಿತೀವಲ್ಲ, ಅದನ್ನೆಲ್ಲ ಆಪಸ್ತಂಭರು ನಮಗೆ ವಿಧಿವಿಧಾನವನ್ನ ಈ ಕಲ್ಪದ ಮೂಲಕ ತಿಳಿಸಿದ್ದಾರೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ, ನಿರುಕ್ತ ಅನ್ನೋದು ವೇದದ ಷಡಂಗಗಳು ಅಂತ ಹೇಳ್ತಾರೆ. ಇದನ್ನ ಅಧ್ಯಯನ ಮಾಡದೆ ಈ ಎಲ್ಲವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಮಾತ್ರವೇ ನಿಮಗೆ ವೇದ ಪಾರಾಯಣ, ವೇದವನ್ನ ಕಲಿತಂತಹ ಒಂದು ಅಧ್ಯಯನ ಪೂರ್ಣವಾಗತ್ತೆ ಅಂತ ಹೇಳ್ತಾರೆ. ವೇದಕ್ಕೆ ಛಂದಸ್ಸು ಅನ್ನೋದು ಹೇಗಿದೆ ಅಂದ್ರೆ ಪಾದದಂತೆ ಇದೆ. ಪಾದಗಳು ಇವಾಗ ನಮಗೆ ಈ 2 ಕಾಲುಗಳು ಹೇಗಿದೆಯೋ ಹಾಗೆ ಛಂದಸ್ಸು ಅನ್ನೋದು ವೇದಕ್ಕೆ ಕಾಲುಗಳಿದ್ದಂತೆ. ಕಲ್ಪ ಅನ್ನೋದು ಹೇಗೆ ಹಸ್ತ ಇದ್ದಂತೆ, ಇನ್ನು ಜ್ಯೋತಿಷ್ಯ ಅನ್ನೋದು ಕಣ್ಣಿದ್ದಂತೆ, ನಿರುಕ್ತ ಅನ್ನೋದು ಕಿವಿ ಇದ್ದಂತೆ, ಶಿಕ್ಷಾ ಅನ್ನೋದು ಮೂಗು ಮತ್ತು ವ್ಯಾಕರಣ ಅನ್ನೋದು ಬಾಯಿ ಇದ್ದಂತೆ ಅಂತ ಹೇಳ್ತಾರೆ. ನಾವು ಎಂದು ವ್ಯಾಕರಣಬದ್ಧವಾಗಿ ಮಾತನಾಡುವುದನ್ನು ಕಲಿತೇವೆಯೋ, ಅಂದರೆ ವ್ಯಾಕರಣಬದ್ಧವಾಗಿ ನಾವು ಸ್ತೋತ್ರ ಮಂತ್ರಗಳನ್ನು ಹೇಳ್ತೇವೆಯೋ, ಆಗಲೇ ತತ್ವಾಭಿಮಾನಿ ದೇವತೆಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಆ ಒಳಗಡೆ ದೇವ ಇದ್ದಾನಲ್ಲ ಬಿಂಬ, ಅವನು ಅನುಗ್ರಹ ಮಾಡೋದು. ಅವನ ಅನುಗ್ರಹದಿಂದಲೇ ನಮಗೆ ವ್ಯಾಕರಣ ಬರೋದು. ನಾವಿವತ್ತು ಸಾವಿರ ಬಾರಿ ರಾಯರ ಸ್ತೋತ್ರ ಹೇಳ್ತಿದ್ದೀವಿ, ಆದರೂ ಯಾರಿಗೂ ರಾಯರು ಪ್ರತ್ಯಕ್ಷ ಆಗಿಲ್ಲ. ಏನಂದ್ರೆ ನಾವು ಮಾಡಿದ್ದಕ್ಕಾಗಿ ರಾಯರು ನಮಗೆ ಏನೋ ನನ್ನ ಕೂಸು ಏನೋ ಹೇಳ್ತಾ ಇದೆ ಬಿಡು ಅಂತ ಹೇಳಿ ಅನುಗ್ರಹ ಮಾಡ್ತಾರೆ ಹೊರತು ನಮಗೆ ಸಿದ್ಧಿನೇ ಬಂದಿಲ್ಲ. ಒಂದು ರಾಯರ ಸ್ತೋತ್ರ ಸಿದ್ಧಿ ಮಾಡಿಕೊಂಡಿಲ್ಲ, ಒಂದು ಸಣ್ಣ ಮಂತ್ರವನ್ನು ನಾವು ಸಿದ್ಧಿ ಮಾಡಿಕೊಂಡಿಲ್ಲ. ಯಾಕೆ? ವ್ಯಾಕರಣಬದ್ಧವಾಗಿ ಉಚ್ಚಾರ ನಾವು ಮಾಡ್ತಿಲ್ಲ. ಯಾವುದೇ ಸ್ತೋತ್ರವಾಗಲಿ ವ್ಯಾಕರಣ ಅನ್ನೋದು ಆ ವೇದದ ಬಾಯಿ ಅಂತ ಇದೆ. ಅದನ್ನ ಬಾಯಿಯಿಂದ ಒಳ್ಳೆಯ ಆ ಒಂದು ವ್ಯಾಕರಣಬದ್ಧವಾದಂತಹ ಮಾತುಗಳು, ಸ್ತೋತ್ರ ಮಂತ್ರಗಳು ಬಂದ್ರೆ ನಮ್ಮ ಬಾಯಿಯನ್ನ ಬಹಳ ಪರಿಶುದ್ಧವಾಗಿ ಭಗವಂತ ಆ ಒಂದು ಸಣ್ಣ ನಮಗೆ ಆ ದೀರ್ಘ ಹ್ರಸ್ವ ಏನು ನಮ್ಮ ಜೀವನದಲ್ಲಿ ಯಾವುದು, ಅದಕ್ಕೆ ನೋಡಿ ಮಕ್ಕಳಿಗೆ ಆ ಏನು ಪ್ರೈಮರಿ ಸ್ಕೂಲ್ ಅನ್ನೋದು ಇದೆಯಲ್ಲ, ಅಲ್ಲಿ ಚೆನ್ನಾಗಿ ವ್ಯಾಕರಣವನ್ನು ಕಲಿತು ಬಿಟ್ರೆ ಆಮೇಲೆ ಆ ನಂತರದಲ್ಲಿ ಒಳ್ಳೆ ತೊದಲು ಮಾತುಗಳಾಡುವಾಗಲೇ ವ್ಯಾಕರಣವನ್ನು ಕಲಿಬೇಕು ಅಂತ ಹಿಂದಿನವರು
ಹೇಳ್ತಾ ಇದ್ರು. ಇವತ್ತು ಅದೆಲ್ಲ ಹೊರಟು ಹೋಗಿದೆ. ಎಷ್ಟು ದೊಡ್ಡ ವಯಸ್ಸಾದರೂ ನಮಗೆ ಇನ್ನೂ ವ್ಯಾಕರಣಬದ್ಧವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ. ಹೀಗೆ ಕಲ್ಪಸೂತ್ರಗಳನ್ನು ಒದಗಿಸಿಕೊಟ್ಟಂಥವರು ಆಪಸ್ತಂಭ ಋಷಿಗಳು. ಆಪಸ್ತಂಭ ಋಷಿಗಳನ್ನು ನೆನೆದು ನಾವು ವ್ಯಾಕರಣವನ್ನು ಓದಬೇಕು ಅಂತ ಹೊರಟಾಗ ನಮ್ಮ ಮಾತುಗಳು ಆ ಭಗವಂತನ ಹೇಗೆ ಆ ಹನುಮಂತ ದೇವರ ಮಾತುಗಳನ್ನು ಅವನು ಹನುಮಂತನಿಗೆ ಉತ್ತರನೇ ಕೊಡುವುದಿಲ್ಲ ರಾಮದೇವರ ಬಳಿ ಬಂದಾಗ ಲಕ್ಷ್ಮಣನನ್ನ ಕುರಿತು ಹೇಳ್ತಾನೆ, ನೋಡು ಆ ಕಪಿ ಎಷ್ಟು ವ್ಯಾಕರಣಬದ್ಧವಾಗಿ ಮಾತನಾಡ್ತಿದೆ. ನಾವು ವ್ಯಾಕರಣಬದ್ಧವಾಗಿ ನುಡಿದಾಗ ಭಗವಂತ ಪ್ರೀತನಾಗ್ತಾನೆ ಅನ್ನೋದು ಅಲ್ಲಿ ರಾಮನೇ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅಂದ ಮೇಲೆ ಇಂತಹ ಅಪಸ್ತಂಭ ಋಷಿಗಳನ್ನು ಯಜುರ್ವೇದ ಶಾಖ ಇವತ್ತು ನಮ್ಮ ಬಿಂದುವಿನಲ್ಲಿ ಯಾರ್ಯಾರು ಯಜುರ್ವೇದ ಈಗ ಋಗ್ವೇದ ಯಜುರ್ವೇದ ಶಾಖೀಯರು ಯಾರ್ಯಾರು ಇದ್ದಾರೋ ಆ ಎಲ್ಲರಿಗೂ ನಾವಿವತ್ತು ವಂದನೆಯನ್ನು ಸಲ್ಲಿಸ್ತಾ ಅಪಸ್ತಂಭ ಋಷಿಗಳು ಆ ಋಗ್ವೇದ ಯಜುರ್ವೇದ ಶಾಖೆಯ ಅನುಯಾಯಿಗಳು ಏನೇನು ನಡೆಸಬೇಕಾಗಿದೆಯೋ ವೈದಿಕ ವಿಧಿ ವಿಧಾನಗಳಿಗೆ ಸಂಬಂಧಿಸಿದಂತಹ ಎಲ್ಲವನ್ನ ಸೂತ್ರ ರೂಪದಲ್ಲಿ ನೀಡಿದಂತಹ ಮಹಾಮಹಿಮರಾಗಿದ್ದಾರೆ. ಇವತ್ತು ಆಪಸ್ತಂಭ ಋಷಿಗಳನ್ನು ಯಜುರ್ವೇದ ಶಾಖೀಯರಲ್ಲಿ ನಾವು ನಮಸ್ಕಾರ ಮಾಡುವಾಗ ಆಪಸ್ತಂಭ ಋಷಿಗಳನ್ನು ನೆನೆಸಿಕೊಂಡು ಅವರಿಗೆ ನಾವು ನಮಸ್ಕಾರ ಮಾಡಿದಾಗ, ಇಲ್ಲಾಂದರೆ ಆಪಸ್ತಂಭರನ್ನು ನಾವು ಎಲ್ಲಿ ಹೋಗಿ ಕಾಣೋದು ಅಂದರೆ ಅವರು ಯಜುರ್ವೇದ ಶಾಖೆಯ ಯಾರು ಅಧ್ಯಯನ ಮಾಡ್ತಿರ್ತಾರೆ ಅವರೆಲ್ಲರಲ್ಲಿ ಆಪಸ್ತಂಭ ಋಷಿಗಳು ಅನುಗ್ರಹ ರೂಪದಿಂದ ಕುಳಿತಿರ್ತಾರೆ. ಯಾಕೆಂದರೆ ಅವರು ಯಜುರ್ವೇದ ಶಾಖೀಯಕ್ಕೆ ಏನೇನು ವೈದಿಕ ವಿಧಿ ವಿಧಾನಗಳಿದೆಯೋ ಆ ಎಲ್ಲವನ್ನ ಆ ಸೂತ್ರ ರೂಪದಲ್ಲಿ ರಚನೆ ಮಾಡಿಕೊಟ್ಟಂತಹ ಮಹಾನುಭಾವರು ಋಷಿಗಳು. ಆಪಸ್ತಂಭ ಋಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಜಗದ್ಗುರುವಾದ ಶ್ರೀಕೃಷ್ಣನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನು ಅಂದರೆ, ಸ್ವಾಮಿ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನವನ್ನು ನಮಗೆ ಅನುಗ್ರಹ ಮಾಡು. ಪ್ರತಿಯೊಂದು ಸ್ತೋತ್ರ ಮಂತ್ರಗಳನ್ನು ಮಾತನ್ನು ಒಂದು ಹೆಸರನ್ನು ಹೇಳುವಾಗ ನಮಗೆ ವ್ಯಾಕರಣಬದ್ಧವಾಗಿ ನಾನು ನುಡಿಯಬೇಕು ಅನ್ನುವುದನ್ನು ನಮಗೆ ಅನುಗ್ರಹ ಮಾಡಿ, ವ್ಯಾಕರಣಬದ್ಧವಾಗಿ ಅವತ್ತು ಹೇಗೆ ರಾಮದೇವರ ಒಂದು ಸಾಕ್ಷಾತ್ ರಾಮದೇವರ ಅನುಗ್ರಹವನ್ನು ಪಡೆದ ಹನುಮಂತದೇ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದಿರ ಅಂತ ಏನು ಹೇಳ್ತೀವ, ಆ ಹನುಮಂತನನ್ನ ಮಹಾವ್ಯಾಕರಣಾಂಬೋಧಿ. ನಾವು ಸಾಮಾನ್ಯ ಪಾಣಿನಿ ವ್ಯಾಕರಣವೇ ನಮಗೆ ಬರ್ತಾ ಇಲ್ಲ, ಅಂದ ಬೇರೆ ಮಹಾವ್ಯಾಕರಣವನ್ನು ಕಲ್ತಂತಹ ಹನುಮಂತ ದೇವರನ್ನ ನಾವು ಸ್ಮರಣೆ ಮಾಡೋಣ. ಅವನಿಗೆ ಅನುಗ್ರಹವಾದ ಮಾಡಿದಂತಹ ರಾಮದೇವರ ಸ್ಮರಣೆಯನ್ನು ಮಾಡಿ ಸ್ವಾಮಿ ಯಥಾಯೋಗ್ಯವಾಗಿ ನಮಗೂ ವ್ಯಾಕರಣಬದ್ಧವಾಗಿ ಮಾತನಾಡುವಂತಹ ವೇದಗಳ ಒಂದು ಚಿಂತನೆ ಹೇಗೆಂದರೆ, ನೋಡಿ ವೇದ ಪಾರಾಯಣ ಮಾಡೋರ ಹತ್ರ ಹೋಗಿ ಅವರ ಆ ಭಾಷೆ ಎಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಹೇಳ್ತಿರ್ತಾರೆ ಅಂದರೆ ಆಗ ನಮಗೆ ಅನಿಸುತ್ತೆ ನಮಗೇನೂ ಅರ್ಥ ಆಗೋದಿಲ್ಲ, ಆದರೂ ಅದನ್ನು ಕೇಳಬೇಕು ಅಂತ ಅನ್ನಿಸ್ತಿರುತ್ತೆ. ಅಂದಾಗ ಒಳಗಡೆ ಅಂತಹ ದೇವನ ಸನ್ನಿಧಾನ, ಮಾತಿನಲ್ಲಿ ದೇವನ ಸನ್ನಿಧಾನವಿದೆ ಅನ್ನೋದನ್ನು ತೋರಿಸಿ